ನೋಡ್ಕೋತ ಬಂದಿದ್ದಾರೆ. 151, 152ನೇ ಶ್ಲೋಕದೊಳಗ ಏನ್ ಹೇಳ್ಕೊಂಡು ಬಂದಾರ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅಂದ್ರೆ ಸಾಕ್ಷಿ ಬೆಳಗುವುದಕ್ಕೂ ಈ ಅಂತಃಕರಣಾದಿ ಅಥವಾ ಪರಮಾತ್ಮ ಬೆಳಗುವುದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಅವಲೋಕನ ಮಾಡಿಕೊಂಡು ಹೋಗ್ಬೇಕು. ಇನ್ನೊಂದೇನು ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಕ್ಷಮ ಇರಲಿ. 51ನೇ ಶ್ಲೋಕ, 151ನೇ ಶ್ಲೋಕ. ಧಿಯೋ ವ್ಯಾಪ್ತೌ ಕ್ರಮೋ ಭವೇತ್. ಈ ಬುದ್ಧಿ ಬೆಳಗಬೇಕಾದ್ರೆ ಏನಿರ್ಬೇಕು? ಅದಕ್ಕೆ ಕ್ರಮದಿಂದೊಡಗೂಡಿನ ಅದು ಬೆಳಗತ್ತೆ ವಿನಃ ಕ್ರಮ ಇರಲಿಲ್ಲ ಅಂದ್ರೆ ಅದು ಬೆಳಗುವುದಿಲ್ಲ ಅಂತ ಸಿದ್ಧ ಅಲ್ವೇ? ಇನ್ನು 152ನೇ ಶ್ಲೋಕದೊಳಗ ಪೂರ್ವಂಶ ಪ್ರತ್ಯಯ ವ್ಯಾಪ್ತಿ ತಥೋ ಅನುಗ್ರಹ ಆತ್ಮನ ಕೃಷ್ಣಾಧ್ಯಕ್ಷ ನೋ ಯುಕ್ತ ಕಾಲಾಕಾಶಾದಿವತ್ ಕ್ರಮ. ಬುದ್ಧಿ ಬೆಳಗುವ ರೀತಿಯನ್ನು ಇಲ್ಲಿ ವರ್ಣನ ಮಾಡ್ಕೊಂಡು ಹೇಳ್ಕೊಂಡು ಬಂದಾರ. ವಿಷಯ ಎಲ್ಲರಿಗೂ ಗೊತ್ತಿರುವಂತಹದ್ದ. ಅದನ್ನ ಈಗ ಇಲ್ಲಿ ಅಂತಃಕರಣವು ವ್ಯಾಪಿಸಿರುವುದರಲ್ಲಿ ಕ್ರಮವಿರುತ್ತದೆ. ಆದರೆ ಮೊದಲು ಪ್ರತ್ಯಯ ವ್ಯಾಪ್ತಿ ಎಂದು, ಆಮೇಲೆ ಆತ್ಮನ ಅನುಗ್ರಹವೆಂದು ಎಲ್ಲವನ್ನು ನೋಡುತ್ತಿರುವ ಸಾಕ್ಷಿಗೆ ಕಾಲ, ಕಾಲಾಕಾಶ ಇವುಗಳಿಂದಾದ ಕ್ರಮವೆಂಬುದು ಯುಕ್ತವಾಗುವುದಿಲ್ಲ. ಇಲ್ಲಿ ವಿಂಗಡನ ಆಯ್ತು. ಬುದ್ಧಿಗೆ ಮಾತ್ರ, ಅಂದ್ರೆ ಬುದ್ಧಿ ಅಂದ್ರೆ ಅಂತಃಕರಣಾದಿಗಳೆಲ್ಲದಕ್ಕೂ ಒಂದು ಕ್ರಮ ಇರುತ್ತೆ ಬೆಳಗಬೇಕಾದ. ಆದ್ರೆ ಅದರ ಸಾಕ್ಷಿಗೆ ಯಾವ ಕ್ರಮನೂ ಇರುವುದಿಲ್ಲ, ಕಾಲ ದೇಶಾದಿಗಳ ನಿಮಿತ್ತವೂ ಇರುವುದಿಲ್ಲ ಸಾಕ್ಷಿಗೆ. ಅದನ್ನ ಓದ ಸೌಕರ್ಯಕ್ಕಾಗಿ ಹೇಳಿದ್ದು ನಿಜಾನೇ. ಯಾವುದು ಅವು ಕ್ರಮಗಳಿಂದ ಕೂಡಿಕೊಂಡು ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅನುಭವ ರೂಪವಾಗಿ, ಇದರಿಂದ ಏನು ತಿಳಿದೀತಿ ನಮಗ ಅಂತ ಹೇಳಿದ್ರ, ಈ ಪ್ರತ್ಯಯ ರೂಪದಲ್ಲಿ ಆಗುವ ಆಕಾರ ನೇಮಾದಿಗಳು ಕ್ರಮದಿಂದ ನಮ್ಮ ಅಂತಃಕರಣದೊಳಗೆ ಆಗ್ತಾವ. ಮತ್ತ ಅವು ಕಾಲ ದೇಶವನ್ನು ಅನುಸರಿಸಿಕೊಂಡ ಆಗ್ತಾವ. ಕಾಲ ದೇಶಾದಿಗಳ ನಿಮಿತ್ತನೂ ಇಲ್ಲ, ಮತ್ತ ಅದಕ್ಕೆ ಕ್ರಮನೂ ಇಲ್ಲ. ಅದು ಏಕಕಾಲದೊಳಗೆ ಬೆಳಗುವಂತಹದ್ದು ಸಾಕ್ಷಿ. ಇಲ್ಲಿ ಅದನ್ನು ಅನುಭವಾನುಸಾರಿಯಾಗಿ ಕಾಣಬೇಕು ವಿನಃ ಯಾವುದು ನಡನ್ನು ಬಿಡಿಸ್ಕೊಂಡು ನೋಡ್ಬೇಕು. ಅಂತಃಕರಣಾದಿಗಳ ಪ್ರಕಾಶದಿಂದಾಗುವ ಈ ಪ್ರತ್ಯಯಗಳ ಜ್ಞಾನ ಸಾಕ್ಷಿಯ ಜ್ಞಾನ. ಇದನ್ನ ಕ್ರಮವತ್ತು ಇಲ್ಲಿ ಬಿಡಿಸಿಕೊಂಡು ನೋಡುವುದರಿಂದ ಸಾಕ್ಷಿಯು ಸಾಕ್ಷ್ಯವನ್ನು ಬೆಳಗುವ ರೀತಿ ಅಂತ ಗೊತ್ತಾಗ್ತದೆ. ಇಲ್ಲೇ ಬುದ್ಧಿಗಳ ಬಗ್ಗೆ ಈಗ ಹೇಳ್ತಾರ. ಬೆಳಕು ಬುದ್ಧಿಗಳ ವ್ಯಾಪ್ತಿ, ಬೆಳಕು ಬುದ್ಧಿಗಳ ವ್ಯಾಪ್ತಿ, ಬುದ್ಧಿ ಸಾಕ್ಷಿಗಳ ವ್ಯಾಪ್ತಿ. ಈ ದೃಷ್ಟಾಂತ ದ್ರಾಷ್ಟಾಂತಿಕಗಳು ಎಲ್ಲ ವಿಷಯದಲ್ಲಿಯೂ ಸಮಾನವಾಗಿರುವುದಿಲ್ಲ. ಅವೆರಡೂ ಸಮಾನವಾಗಿರುವುದಿಲ್ಲ. ಏಕೆಂದರೆ ಬೆಳಕಿನಲ್ಲಿ ಘಟವಿದ್ದರೂ ಬುದ್ಧಿಯು ಅದನ್ನು ವ್ಯಾಪಿಸದೆ ಮತ್ತೊಂದು ವಸ್ತುವನ್ನು ವ್ಯಾಪಿಸಬಹುದು. ನೋಡಲಿ, ಬುದ್ಧಿ ಬೆಳಕೈತಿ ಅಂತೇಳಿ ಅದು ಆ ಬೆಳಕಿನೊಳಗೆ ಘಟ ಇದ್ರೂ ಕೂಡ ಘಟವನ್ನು ಬೆಳಗಬೇಕಂತ ಹೇಳಿ ನಾವು ಬುದ್ಧಿಗೆ ನೇಮಿಲ್ಲ, ಅದನ್ನು ವ್ಯಾಪಿಸ್ಕೋಬೇಕಂತ ನೇಮಿಲ್ಲ. ಅದು ಮತ್ತೊಂದು ವಸ್ತುವನ್ನು ಅದು ವ್ಯಾಪಿಸ್ಕೋಬಹುದು. ಅಲ್ಲಿ ಘಟನ ಇತ್ತು, ಅಲ್ಲಿ ಮತ್ತೊಂದು ಕುರ್ಚಿನೂ ಇತ್ತು ಅಂದ್ರೆ ಆ ಕುರ್ಚಿಯನ್ನು ವ್ಯಾಪಿಸ್ಕೋಬಹುದು. ಘಟನ ವ್ಯಾಪಿಸ್ಕೋಬೇಕಂತ ಅದಕ್ಕೆ ನೇಮಿಲ್ಲ. ಅದಕ್ಕೆ ಯಥಾರ್ಥವಾಗಿ ಬೆಳಕಿನಲ್ಲಿ ಘಟವಿದ್ದರೂ ಬುದ್ಧಿಯು ಅದನ್ನು ವ್ಯಾಪಿಸದೆ ಮತ್ತೊಂದು ವಸ್ತುವನ್ನು ವ್ಯಾಪಿಸಬಹುದು.
ಅದನ್ನು ಒಂದು ಕಾಲದಲ್ಲಿ ವ್ಯಾಪಿಸದೇ ಇದ್ದು ಆಮೇಲೆ ವ್ಯಾಪಿಸಲೂಬಹುದು. ನೋಡದ ಏಕಕಾಲದೊಳಗನ ಎರಡನ್ನು ವ್ಯಾಪಿಸಿಕೊಳ್ಳುವುದಿಲ್ಲ ಅಂತ ಒಂದರ್ಥ. ಒಂದನ್ನ ಈಗ ನೋಡ ಘಟನ ಬೆಳಗಾಕತ್ತತಿ ಅಂತ ಹೇಳಿ ಏನಿಲ್ಲ, ಆ ಘಟವನ್ನ ಬುದ್ಧಿ ವ್ಯಾಪಿಸ್ಕೋಬಹುದು ಅಥವಾ ಅದನ್ನ ಮತ್ತೊಂದು ಕಾಲದಾಗಾದ್ರೂ ವ್ಯಾಪಿಸ್ಕೋಬಹುದು. ಅದನ್ನು ಒಂದು ಕಾಲದಲ್ಲಿ ವ್ಯಾಪಿಸದೇ ಇದ್ದು ಆಮೇಲೆ ವ್ಯಾಪಿಸಲೂಬಹುದು. ಹೀಗೆ ಬುದ್ಧಿಗೂ ವಿಷಯಕ್ಕೂ ಸಂಬಂಧವಾಗುವುದೆಂಬುದು ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಆಗುತ್ತದೆ. ಅರ್ಥೇನು? ಅಂತಃಕರಣಾದಿಗಳು ಕಾಲ ದೇಶ ನಿಮಿತ್ತಗಳನ್ನಿಟ್ಟುಕೊಂಡೇ ಬೆಳಗತ್ತೆ ಅಂತ. ಕಾಲ ದೇಶಾದಿಗಳ ನಿಮಿತ್ತ ಇಲ್ಲದೆ ಮತ್ತೆ ಅದರ ಜೊತೆಗೆ ಪ್ರಕಾಶವೂ ಇಲ್ಲದೆ ಅದು ಬೆಳಗಲಾರ. ಅದು ಕಾಲದಲ್ಲಿಯೂ ದೇಶದಲ್ಲಿಯೂ ವಿಷಯಗಳನ್ನು ಒಂದೊಂದಾಗಿಯೇ ಕ್ರಮವಾಗಿ ವ್ಯಾಪಿಸುತ್ತಾ ಬರುವುದಲ್ಲದೆ ಹೊರತು ಒಂದೇ ಕಾಲಕ್ಕೆ ಅಥವಾ ಒಂದೇ ದೇಶದಲ್ಲಿ ಎಲ್ಲವನ್ನು ವಿಷಯೀಕರಿಸಲಾರದು. ಯಾಕ? ಬುದ್ಧಿಯು ಪರಿಣಾಮಿಯಾಗಿರುವುದರಿಂದಲೇ ಈ ದೇಶ ಕಾಲ ಪರಿಚ್ಛೇದವು ಅದಕ್ಕೆ ಅನಿವಾರ್ಯವಾಗಿರುತ್ತದೆ. ಬುದ್ಧಿ ಪರಿಣಾಮ ರೂಪವನ್ನ ಹೊಂದಿರೋಣದರಿಂದ ಅದು ಆ ದೇಶ ಕಾಲ ಆಶ್ರಯ ಮಾಡಿಕೊಂಡೇ ಅದು ಅರಿಬೇಕಾಗತ್ತೆ ವಿನಃ ಅದಕ್ಕೆ ಅನಿವಾರ್ಯ ಆಗಿರ್ತದೆ. ಅದಕ್ಕೆ ಬುದ್ಧಿಯು ಪರಿಣಾಮಿಯಾಗಿರುವುದರಿಂದಲೇ ಈ ದೇಶ ಕಾಲ ಪರಿಚ್ಛೇದವು ಅದಕ್ಕೆ ಅನಿವಾರ್ಯವಾಗಿರುತ್ತದೆ. ಆದರೆ ಸಾಕ್ಷಿ ಚೈತನ್ಯವು ಪರಿಣಾಮಿಯಲ್ಲ. ಅದು ವಿಷಯವನ್ನು ಅರಿಯುವುದಕ್ಕೆ ಯಾವುದಾದರೊಂದು ಗೊತ್ತಾದ ಪರಿಣಾಮವನ್ನು ಹೊಂದಬೇಕಾದದ್ದೇನೂ ಇಲ್ಲ. ನಮ್ಮ ಸಾಕ್ಷಿ ವಿಷಯವನ್ನು ಅರಿಯುವುದಕ್ಕ ಯಾವುದಾದರೊಂದು ಬೆಳಕು ಅಥವಾ ಪರಿಣಾಮ ಒಂದೇ ಬೆಳಗಬೇಕಂತ ಹೇಳಿ ಏನಿಲ್ಲ. ಆದ್ದರಿಂದ ವಿಷಯ ವ್ಯಾಪ್ತಿಗೆ ಅದಕ್ಕೆ ದೇಶ ಕಾಲಗಳ ಪಟ್ಟಿಯನ್ನು ಇರುವುದಿಲ್ಲ. ವಿಷಯವನ್ನು ಬೆಳಗಬೇಕಾದ್ರೆ ನಮ್ಮ ಸಾಕ್ಷಿಗೆ ಆ ಸಾಕ್ಷಿ ಇದನ್ನ ವಿಷಯ ವ್ಯಾಪ್ತಿಗೆ ಅದಕ್ಕೆ ದೇಶ ಕಾಲಗಳ ಪಟ್ಟಿಯನ್ನು ಇರುವುದಿಲ್ಲ. ಸೂರ್ಯನು ಯಾವಾಗಲೂ ಪ್ರಕಾಶ ರೂಪನೇ ಆಗಿದ್ದು ತನ್ನ ಬೆಳಕಿಗೆ ಯಾವುದು ಸಂಬಂಧಿಸುವುದೋ ಅದನ್ನೆಲ್ಲ ಒಟ್ಟಿಗೆ ಬೆಳಗುವನೆಂಬುದು ಹೇಗೋ ಹಾಗೆಯೇ ಸರ್ವಗತನೂ ಚೈತನ್ಯ ಸ್ವರೂಪನೂ ಆಗಿರುವ ಆತ್ಮನು ಯಾವ ಕ್ರಮವನ್ನು ಬಯಸದೆ ವಿಷಯಗಳನ್ನು ಅರಿಯಬಲ್ಲನು. ಯಾರು? ಸಾಕ್ಷಿ. ಈಗ ನೋಡ್ರಿ, ಸಾಕ್ಷಿ ಬೆಳಗ್ತಿರ್ತಾನಲ್ಲ, ಎತ್ತರ ಬಂದ್ರೆ ಎತ್ತರ ಬೆಳಗ್ತಾನ, ಸ್ವಪ್ನ ಬಂದ್ರೆ ಸ್ವಪ್ನ ಬೆಳಗ್ತಾನ, ಸುಸುಪ್ತಿ ಬಂದ್ರೆ ಸುಸುಪ್ತಿಯಾಗಿ ಇರ್ತಾನ. ಅಲ್ಲೇನಾದ್ರೂ ಕಾಲ ದೇಶದ ಅಪೇಕ್ಷೆಯಿಂದ ಎತ್ತರ ಬೆಳಗ್ತಾನ ಅವನು. ಈಗ ನಿನ್ನ ಸಮಯ ಅಲ್ಲ, ಇದು ಎತ್ತರ ಸಮಯ ಎಲ್ಲ ಹೋಗಂತಾನೆ ಅಂತ. ಯಾವ್ದು ಬರ್ತತಿ ಅದೊಂದು ಬೆಳೆಸ್ತಾನ ಅವನು. ಯಾರು? ಸಾಕ್ಷಿ. ಅವಂಗ ಕಾಲ ದೇಶ ಮತ್ತು ಪರಿಣಾಮತ್ವನು ಅವನಲ್ಲಿಲ್ಲ. ಎತ್ತರ ಬಂದ್ರೆ ನನಗೆ ಎತ್ತರ ಬೆಳಿಗ್ಗೆ ಸಾಕಾಗೈತಿ, ಈಗ ಸದ್ಯ ಏನು ಬೇಡ, ನಾವೊಂದು ಸ್ವಲ್ಪ ನಿದ್ರೆ ಮಾಡಿ ಆಮೇಲೆ ಸ್ವಪ್ನ ಕಂಡು ಆಮೇಲೆ ನಿಮ್ ಬೆಳಗ್ತೇನೆ ಅನ್ನೋದಿಲ್ಲ. ಯಾವ್ದು ಬರ್ತದ ಅವನ್ ಬೆಳಗ್ತಾನ. ಅವನಲ್ಲಿ ಪರಿಣಾಮತ್ವ ಇಲ್ಲವೇ ಇಲ್ಲ. ಸೂರ್ಯನು ತನಗೆ ಸಂಬಂಧಿಸಿದ್ದನ್ನೆಲ್ಲ ಬೆಳಗಿದನೆಂಬ ವಿಶೇಷ ವ್ಯವಹಾರವಾಗುವಂತೆಯೇ ವಿಷಯಾಕಾರವಾದ ವೃತ್ತಿಗಳನ್ನೆಲ್ಲ ಬೆಳಗುವುದರಿಂದ ಆಯಾ ಪ್ರತ್ಯಯದ ಮೂಲಕ ಆಯಾ ವಿಷಯವನ್ನು ಬೆಳಗುತ್ತಾನೆನಿಸಿಕೊಳ್ಳುತ್ತಾನೆ. ಇಲ್ಲೇ ವಿಶೇಷ ವ್ಯವಹಾರವಾಗುವಂತೆಯೇ ವಿಷಯಾಕಾರವಾದ ವೃತ್ತಿಯನ್ನೆಲ್ಲ ಬೆಳಗುವುದರಿಂದ ಯಾರು? ಸೂರ್ಯ ದೃಷ್ಟಾಂತಗಳು. ಹಾಗನೆ ಯಾವ ಪ್ರತ್ಯಯ ಉಂಟಾದರೂ ಸಾಕ್ಷಿಯ ಚಿದಾಭಾಸ ರೂಪವಾದ ಅನುಗ್ರಹದಿಂದೊಡಗೂಡಿಕೊಂಡೇ ಉಂಟಾಗುತ್ತದೆ.
ನೆನಪಿಡಬೇಕು ನಾವು. ಬಹಳ ಮಹತ್ವವಾಗಿರುವಂತ ವಿಷಯ. ಸಾಕ್ಷಿ ನೇರವಾಗಿ ಅವ ಇದು ಇಂಥದ್ದು ಇದು ಇಂಥದ್ದು ಅಂತ ಬೆಳಗ್ಗೆ ಯಾರ ಅನುಭವದೊಳಗೂ ಇಲ್ಲ. ಅದೇನಂಗಾದ್ರೆ ಚಿದಾಭಾಸ ರೂಪವಾದ ಅನುಗ್ರಹದಿಂದ ಕೂಡಿಕೊಂಡೆ. ಆದ್ದರಿಂದ ಮೊದಲು ವಿಷಯವನ್ನು ವ್ಯಾಪಿಸಿಕೊಳ್ಳಬೇಕು, ಆಮೇಲೆ ಸಾಕ್ಷಿಯು ಅನುಗ್ರಹವಾಗಬೇಕು ಎಂದು ಕ್ರಮವಾಗಲಿ ಒಳಗಿನ ವಿಷಯಗಳಲ್ಲಿ ಎತ್ತುಕೊಳ್ಳುವ ಪ್ರತ್ಯಯಗಳನ್ನು ಮೊದಲು, ಹೊರಗಿನ ವಿಷಯಗಳ ಪ್ರತ್ಯಯಗಳನ್ನು ಆ ಬಳಿಕ ಅನುಗ್ರಹಿಸಬೇಕು ಎಂಬ ಕ್ರಮವಾಗಲಿ ಸಾಕ್ಷಿಯ ಈ ಅನುಗ್ರಹಕ್ಕೆ ಇರುವುದೇ ಇಲ್ಲ. ಇದನ್ನು ಹಿಂದೆ 16ನೇ ಅಧ್ಯಾಯದೊಳಗೆ 6ನೇ ಶ್ಲೋಕದೊಳಗೆ ಇದನ್ನು ವಿವರಿಸಿ ಹೇಳಿರುತ್ತದೆ. ಇಲ್ಲೇ ಹಿಂದಿನೊಂದು ಸ್ವಲ್ಪ ನೆನಪು ಮಾಡಿಕೊಟ್ಟ ನೋಡ್ರಿ. ಕಾಲಾಕಾಶವತ್ ಎಂದರೆ ಕಾಲಾಕಾಶಗಳಂತೆ ಎಂಬ ಅರ್ಥವನ್ನು ಇಟ್ಟು ಕಾಲಾಕಾಶಗಳಲ್ಲಿ ವಸ್ತುಗಳೆಲ್ಲೂ ಒಟ್ಟಿಗೆ ಇರುತ್ತವೆ. ಅವು ವಿಷಯಗಳನ್ನು ಒಂದೊಂದಾಗಿ ವ್ಯಾಪಿಸುವುದಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರು ತೆಗೆದಿರುತ್ತಾರೆ. ಕಾಲವೆಂದರೆ ಅಖಂಡ ಕಾಲ, ಆಕಾಶವೆಂದರೆ ಅಖಂಡ ಆಕಾಶ ಎಂಬ ಅರ್ಥವನ್ನಿಟ್ಟುಕೊಂಡರೆ ಇದು ಹೇಗೋ ಹೊಂದಬಹುದು. ಇಲ್ಲದಿದ್ದರೆ ಕಾಲ ವಿಶೇಷಗಳಲ್ಲಿಯೂ ದೇಶ ವಿಶೇಷಗಳಲ್ಲಿಯೂ ವಸ್ತುಗಳು ಒಂದಾಗುತ್ತಲೊಂದು ಒಂದರ ಪಕ್ಕದಲ್ಲಿ ಇರುವುದೇ ಸ್ವಾಭಾವಿಕವಾಗಿರುತ್ತದೆಯಾಗಿ ದೃಷ್ಟಾಂತವು ಸಾಧ್ಯರಹಿತವಾಗಿರುತ್ತದೆ. ಈಗ ನಾವು ಮಾಡಿರುವ ವ್ಯಾಖ್ಯಾನದಲ್ಲಿ ಅಂತಃಕರಣವು ವ್ಯಾಪಿಯಾಗಿರುವುದರಿಂದ ಅದು ಒಟ್ಟಿಗೆ ಎಲ್ಲವನ್ನು ಅರಿಯಲಾರದು. ಅದು ಪರಿಚ್ಛಿನ್ನ ಜ್ಞಾನವುಳ್ಳದ್ದು. ಆದರೆ ಆತ್ಮನು ಕುಕ್ಕಸ್ಥನಾಗಿರುವುದರಿಂದ ಅವನು ಒಟ್ಟಿಗೆ ಎಲ್ಲವನ್ನು ಬೆಳಗಬಲ್ಲ ಸರ್ವಜ್ಞನು ಎಂಬ ಸ್ವರೂಪವಾದ ಅಭಿಪ್ರಾಯವು ಹೊರಡುತ್ತದೆ. ಇದಕ್ಕೆ 15, 17 ಮತ್ತು 7, 3 15ನೇ ಅಧ್ಯಾಯ 17ನೇ ಶ್ಲೋಕ, 7ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಉಪದೇಶ ಸಹಸ್ರಿ ಗದ್ಯ ಭಾಗದೊಳಗೆ ಇದನ್ನ ಹೇಳಿರುವಂತಹ ವಾಕ್ಯಗಳನ್ನ ಇಲ್ಲಿ ನೆನಪಿಗೆ ತಂದುಕೋಬಹುದು. ಇವುಗಳ ಬೆಂಬಲವು ಸಿಕ್ಕುತ್ತದೆ. ಮುಂದಿನ ಶ್ಲೋಕಗಳೆರಡು ಇದಕ್ಕೆ ಹೊಂದಿಕೆಯಾಗಿರುತ್ತವೆ. ಮುಂದಿನ 54, 53ನೇ ಶ್ಲೋಕಗಳನ್ನು ಕೂಡ ಇದೇ ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದಾರ ಅಂತ ಹೇಳ್ತಾರ. ಇಲ್ಲಿ ಒಟ್ಟಾರ್ಥದೊಳಗೆ ಏನಾತು ಅಂತ ನೋಡಿದ್ರೆ, ಅಂತಃಕರಣಾದಿಗಳು ಕಾಲ ನಿತ್ಯ ದೇಶವನ್ನ ನಿಮಿತ್ತವನ್ನಿಟ್ಟುಕೊಂಡೇ ಬೆಳಗತ್ತೆ. ಅದಕ್ಕೆ ಕ್ರಮ ಇರ್ತದೆ. ಒಂದರ ನಂತರ ಒಂದನ್ನು ಬೆಳಗು ಕ್ರಮ ಇರ್ತದೆ. ಏಕಕಾಲದೊಳಗನ ಸೂರ್ಯನ ಪ್ರಕಾಶದೊಳಗ ಕೂಡಿದ್ದೆಲ್ಲವನ್ನು ಬೆಳಗುವುದು ಆ ಪ್ರತ್ಯಯಗಳಿಗೆ ಸಾಧ್ಯ ಆಗೋದಿಲ್ಲ, ಅಂತಃಕರಣಾದಿಗಳಿಗೆ. ಯಾಕ? ಅಜ್ಞಾತವಾಗಿರುವಂತ ವಸ್ತುಗಳು ಅನೇಕ ಇರಬಹುದು. ಸೂರ್ಯನ ವ್ಯಾಪ್ತಿಗೂ ಈ ಅಂತಃಕರಣ ವ್ಯಾಪ್ತಿಗೂ ಯಾವ ರೂಪದ ಸಂಬಂಧ ಇಟ್ಟುಕೊಂಡಿದೆ ಅನ್ನೋದನ್ನು ಇಲ್ಲಿ ಲಕ್ಷಿಸಬಹುದು. ಇದು ಪರಿಚ್ಛಿನ್ನ ದೃಷ್ಟಿಯೊಳಗಿರದ ಪರಿಣಾಮತ್ವದಿಂದ ಬುದ್ಧಿ ಕುಡಿರೋದ್ರಿಂದ ಅದು ತಮಗ ಯಾವುದು ಎದುರಿಗೆ ಇರ್ತದೋ ಅದನ್ನು ಮಾತ್ರ ವಿಷೀಕರಿಸಲಿಕ್ಕೆ ಉಂಟು. ಅದು ಕ್ರಮ. ಅದು ಹೇಗೆ? ಒಂದನ್ನು ವಿಷೀಕರಿಸಿಕೊಂಡಾಗ ಇನ್ನೊಂದು ವಸ್ತುವನ್ನು ವಿಷೀಕರಿಸಿಕೊಳ್ಳಕ್ ಆಗೋದಿಲ್ಲ. ಇದು ಅಂತಃಕರಣಾದಿಗಳ ಕ್ರಮ. ಆದ್ರೆ ಸಾಕ್ಷಿ ಆಗಿಲ್ಲ ನೋಡಿ. ಸಾಕ್ಷಿ ಇಡೀ ಅಕ್ಷರವನ್ನ ನೇರಾಗಿ ಅನುಭವ ಮಾಡ್ತಾನೆ. ಇಡೀ ಅಕ್ಷರವನ್ನ. ಇಡೀ ಅಕ್ಷರ ಅಂದ್ರೆ ಯಾವ್ಯಾವ್ದು? ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ. ಇವು ಎಲ್ಲ ಈ ಮೂರೂ ಪ್ರಪಂಚವನ್ನ ಸೂರ್ಯ, ಚಂದ್ರ, ಪಂಚಮಹಾಭೂತಾದಿಗಳು ಇದೆಲ್ಲ ಕೂಡಿಕೊಂಡು ಭೌತಿಕ ಪ್ರಪಂಚಗಳು ಇದೆಲ್ಲ ಇರ್ತವಲ್ಲ, ಆಕಾಶ, ಸೂರ್ಯ, ಚಂದ್ರ, ಪಂಚಮಹಾಭೂತಾದಿಗಳು, ಮೋಡ, ಇವೆಲ್ಲ ಇದ್ಕೊಂಡಿರ್ತಾವಲ್ಲ, ಇವೆಲ್ಲವೂ ಭೌತಿಕ ಪ್ರಪಂಚ. ಇಂಥದ್ದು ದಿಲೋಕಾದಿಗಳ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ, ಇದು ಎಲ್ಲದರ ಒಟ್ಟು ಸಾರವೇ ಅಕ್ಷರ. ಇಡೀ ಅಕ್ಷರವನ್ನ ವಿಷಯವನ್ನಾಗಿ ಮಾಡ್ಕೊಂಡು ಅರ್ಸ್ಬಿಡ್ತಾನೆ. ಸಾಕ್ಷಿ ನೇರವಾಗಿ ಅರ್ಸ್ಬಿಡ್ತಾನೆ. ಯಾವಾಗದಿಂದ ದೊಡ್ಡಗೋಡೆ ನಿಮ್ಮ ಅನುಭವದೊಳಗೈತೆ.
ಎಚ್ಚರ ಆಗುವುದಷ್ಟ ತಡ. ಎಲ್ಲ ತದ್ವತ್ ನಿನ್ನೇನಿತ್ತು ಅದೆಲ್ಲವೂ ದತ್ತಂತ ತೋರುತ್ತೆ ನಮಗೆ. ಅದು ಯಾವಾಗ ಇದು ಚೈತನ್ಯದ ಆಭಾಸದಿಂದೊಡಗೂಡೇ ತೋರುತ್ತೆ. ಸಾಕ್ಷಿಯೊಳಗೆ ನೇರವಾದ ಕ್ರಿಯಾಕಾರ್ಯಗಳಿರುವುದಿಲ್ಲ. ಲಕ್ಷ್ಯ ಇಟ್ಕೋಬೇಕದ. ಸಾಕ್ಷಿಗೂ ಚೈತನ್ಯ ಆಭಾಸಕ್ಕೂ ಇರುವ ಸಂಬಂಧವನ್ನ ಯಾಂಥ ರೂಪದಿಂದ ಒಡಗೂಡೈತಿ ಅಂತ ನೋಡ್ಕೋಬೇಕು. ಚೈತನ್ಯ ಆಭಾಸಕ್ಕೆ ಕ್ರಮ ಇರ್ತದ. ಚೈತನ್ಯ ಆಭಾಸಕ್ಕೆ ಕ್ರಮ ಇರ್ತದ. ಯಾಕಂದ್ರೆ ಅದು ಏನೇ ಬೆಳಗಿದ್ರು ಅಂತಃಕರಣಾದಿಗಳೆಂಬ ಉಪಾಧಿಯೊಂದೊಡಗೂಡೆ ಚೈತನ್ಯಾಭಾಸ ಪ್ರಕಟ ಆಗತ್ತೆ. ನಾನು ಅನ್ನವನನ್ನ ಈಗ ನಾನು ಅಂತ ಅನಿಸುವಿಕೆ ಆಗೈತಲ್ಲ, ಇದು ಯಾವ್ಯಾವುದೊಡಗೂಡೆ ಆಗೈತಿ? ಅಲ್ಲೇ ಅಂತಃಕರಣಾದಿಗಳಿರ್ಲಿಲ್ಲ ಅಂದ್ರೆ ನಾನೆಂಬ ಅನಿಸುವಿಕೆ ಬರುವುದೇ ಇಲ್ಲ. ಅಂತಃಕರಣಾದಿಗಳು ಕೂಡಲಿಲ್ಲ ಅಂದ್ರೆ ನಾನೆಂಬ ಅನಿಸುವಿಕೆ ಬರುವುದೇ ಇಲ್ಲ. ಇದನ್ನ ಹಿಂದೆ ಸಾಕಷ್ಟು ಸಾರಿ ಹೇಳ್ಕೊಂಡು ಬಂದ. ಆದ್ದರಿಂದ ಇಲ್ಲೇ ಇನ್ನ 53ನೇ ಶ್ಲೋಕ. ವಿಷಯ ಗ್ರಹಣಮ್ಯಸ್ಯ ಕರಣ ಅಪೇಕ್ಷೆಯ ಭವೇ ಸತ್ಯೇವ ಗ್ರಾಹ್ಯ ಶೇಷ ಚ ಪರಿಣಾಮಿ ಸ ಚಿತ್ತವ. ಇದನ್ನ ನೋಡ್ರಿ, ಸಾಧಕರು ಸಾಧನೆ ಮಾಡೋರಿಗೆ ಇದು ಬಹಳ ಮಹತ್ವಪೂರ್ಣವಾಗಿರುವಂತ ವಿಷಯ. ಯಾವನಿಗೆ ವಿಷಯದ ಗ್ರಹಣವು ಕರಣದ ಅಪೇಕ್ಷೆಯಿಂದಲೇ ಆಗುವುದೋ ಮತ್ತು ಗ್ರಾಹ್ಯವು ಉಳಿದಿದ್ದರೆ ಅವನು ಚಿತ್ತದಂತೆ ಪರಿಣಾಮಿಯು. ಸ್ವಲ್ಪ ನೋಡ್ರಿ, ಯಾವನಿಗೆ ವಿಷಯದ ಗ್ರಹಣವು ಕರ್ಣದ ಅಪೇಕ್ಷೆಯಿಂದಲೇ ಆಗುವುದು. ಕರ್ಣದ ಅಪೇಕ್ಷೆಯಿಂದ ಯಾವನಿಗೆ ಗ್ರಹಣ ಆಗುತ್ತದೆ? ಪರಮಾತ್ಮಗ ತಾನೇ. ಆ ಪರಮಾತ್ಮನೂ ಕೂಡ ಎಂದೂ ಸಾಕ್ಷಿ ಆಗುವುದಿಲ್ಲ. ಲಕ್ಷ್ಯ ಅದಕ್ಕೆ ಅವರಲ್ಲಿ ಈ ಪ್ರಮಾತೃ ಪರಿಚಿನ್ನ ದೃಷ್ಟಿಯೊಳಗನ ತನ್ನ ಎದುರಿಗೆ ಏನಿರ್ತದೋ ಅದನ್ನು ಬೆಳಗುವ ಯೋಗ್ಯತೆ ಇರುತ್ತವ. ಯಾಕ ಸಂಬಂಧ ಯಾವ್ದ್ರದ್ದು ಅವನಿಗೆ ಕರ್ಣದ ಅಪೇಕ್ಷೆ ಉಂಟು. ಅದಕ್ಕೆ ಇಲ್ಲೇ ಉಳಿದಿದ್ದರೆ ಗ್ರಾಹ್ಯವು ಆಗುವುದಿಲ್ಲ, ಅವನ ಚಿತ್ತದಂತೆ ಪರಿಣಾಮಿಯು. ನನ್ನ ಮನಸ್ಸು ಚಂಚಲಾಗಿದೆ ಬಿಡ್ರಿ ಈಗ ಅಂತ ಹೇಳ್ತೇವೆ ನಾವು. ನಾನಿನ ಅಥವಾ ಜ್ಞಾತೃವಿನ ಸ್ವರೂಪ ಪರಿಣಾಮದಿಂದೊಡಗೂಡೆ ಕರ್ಣಗಳಿಂದೊಡಗೂಡಿನ ಅರಿಯೋದೇ ವಿನಃ ಸಾಕ್ಷಿ ಅರ್ಥಂಗ ಇವಾಗ ಅರಿಲಿಕ್ಕಾಗೋದಿಲ್ಲ. ಯಾವ ಜ್ಞಾತೃ ಮತ್ತೊಂದನ್ನು ಕರ್ಣದಿಂದಲೇ ಅರಿಯುವುದೋ, ಯಾವ ಜ್ಞಾತೃ ಅಂದ್ರೆ ಪ್ರಮಾತೃವು ಮತ್ತೊಂದನ್ನು ಕರ್ಣಗಳಿಂದಲೇ ಅರಿಯುವುದೋ ಮತ್ತು ವಿಷಯಗಳನ್ನು ಒಂದೊಂದಾಗಿಯೇ ಅರಿಯುವುದೋ ಅದು ಪರಿಣಾಮಿ ವಿಕಾರವುಳ್ಳದ್ದು. ಇದು ಪ್ರಮಾತೃ ಬಳಸಿಕೊಂಡಿರುವಂತ ಕರ್ಣಾದಿಗಳ ವ್ಯವಹಾರ. ಸಾಕ್ಷಿ ಈ ರೂಪದೊಳಗಿಲ್ಲ ಅಂತ ಸಿದ್ಧದ ನಮಗಲ್ಲ. ಆದ್ದರಿಂದ ಇದು ಉದಾಹರಣೆಗೆ ಚಿತ್ತವು ಚಕ್ಷುರಾದಿ ಕರ್ಣಗಳ ಮೂಲಕವಾಗಿ ರೂಪಾದಿ ವಿಷಯಗಳನ್ನು ಒಂದೊಂದಾಗಿ ಅರಿಯುತ್ತಿರುವುದು. ಅದಕ್ಕೆ ಅಜ್ಞಾತ ವಿಷಯಗಳ ಉಳಿದೇ ಇರುತ್ತದೆ. ನಮ್ಮ ಕರ್ಣಗಳಿಗೆ ನೇರವಾಗಿ ಅದಕ್ಕೆ ಎಷ್ಟು ಕಾಣ್ತತಿ ಅಷ್ಟು. ಸೂರ್ಯ ಇಡೀ ಭೂಮಂಡಲವನ್ನ ಬೆಳಗಿರ್ತಾನೆ. ನಾವು ಈಗ ಶಿವಮೊಗ್ಗದಾಗಿದ್ದೇವೆ ಅಂತ ಇಟ್ಕೊಡು. ಧಾರವಾಡದಾಗ ಏನ್ ನಡೀತೈತಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಅಥವಾ ಬೈಲಹೊಂಗಲದಾಗ ಏನಾಗ್ತೈತಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ. ಸೂರ್ಯ ಏಕಕಾಲದೊಳಗ ಎಲ್ಲವನ್ನ ಬೆಳಗಿ ಬಿಡ್ತಾನೆ. ಶಿವಮೊಗ್ಗನು ಬೆಳಗ್ತಾನ, ಧಾರವಾಡ ಹುಬ್ಬಳ್ಳಿಯನ್ನು ಬೆಳಗ್ತಾನ, ಬೈಲಹೊಂಗಲ ಅವನು ಬೆಳಗ್ತಾನ ಏಕಕಾಲದೊಳಗ. ಅವಾಗ ಕರ್ಣಾದಿಗಳ ಅಪೇಕ್ಷೆ ಇಲ್ಲ. ಯಾರಿಗೆ? ಸೂರ್ಯನಿಗೆ ಕರ್ಣಾದಿಗಳ ಅಪೇಕ್ಷೆ ಇಲ್ಲ. ಸ್ವಯಂ ಸಿದ್ಧವಾದ ಪ್ರಕಾಶ. ಆಗ ನಮ್ಮ ಸಾಕ್ಷಿ ಸ್ವಯಂ ಪ್ರಕಾಶ ಸಿದ್ಧನಾಗಿರುವುದರಿಂದ
ಆ ಸಾಕ್ಷಿ ಯತ್ರ ಸ್ವಪ್ನ ಸುಸುಪ್ತಿ ನೋಡ ಯಾವನ ಎದುರಿಗೆ ಬರ್ತದೋ ಅದನ್ನ ಎಲ್ಲವನ್ನ ಏಕಕಾಲದೊಳಗೆ ಬೆಳಗ್ತಾನೆ. ಸೂರ್ಯ ಹೆಂಗ ಎಲ್ಲಾ ನಗರಗಳನ್ನು ಏಕಕಾಲದೊಳಗೆ ಬೆಳಗ್ತಾನೋ ಆಗನ ಆ ಸಾಕ್ಷಿ ಏಕಕಾಲ. ಯಾಕಂದ್ರೆ ಅವನಿಗೂ ಕರ್ಣಾದಿಗಳ ಅಪೇಕ್ಷೆ ಇಲ್ಲ, ಸೂರ್ಯನಿಗೂ ಕರ್ಣಾದಿಗಳ ಅಪೇಕ್ಷೆ ಇಲ್ಲ. ಅದು ದೃಷ್ಟಾಂತ. ಆದ್ರೆ ಇಲ್ಲೇ ಈ ಜ್ಞಾತೃ ಇದ್ದಾನಲ್ಲ, ಆಭಾಸ ರೂಪದಿಂದ ಒಡಗೂಡಿ ತೋರುವ ಪರಮಾತ್ಮ ಏನಿದ್ದಾನಲ್ಲ, ಅವ ಕರ್ಣಾದಿಗಳ ಅಪೇಕ್ಷೆ ಇರೋಣದ್ರಿಂದ ಅವ ಯಾವ್ದು ಎದುರಿಗೆ ಇರ್ತದೋ ಅದನ್ನಷ್ಟೇ ಬೆಳಗ್ತಾನ. ಇನ್ನು ಉಳಿದದ್ದನ್ನು ಬೆಳಗಲಿಕ್ಕೆ ಆಗುವುದಿಲ್ಲ ಅವಾಗ. ಅದು ಅಜ್ಞಾತ ವಿಷಯಗಳು ಉಳಿದೇ ಇರುತ್ತವೆ. ಅಂತಃಕರಣವು ಪರಿಣಾಮಿ ಎಂಬುವುದು ದೃಷ್ಟವೇ ಆಗಿದೆ. ಅಂತಃಕರಣ ಪರಿಣಾಮತ್ವದಿಂದ ಕೂಡಿಕೊಂಡದ್ದು. ಅದನ್ನ ಏನು ನೀವು ಶುದ್ಧ ಮಾಡಿಕೊಂಡೇನಂದ್ರೂ ಅದರ ಪರಿಣಾಮತ್ವವನ್ನು ಬೀಳುವುದಿಲ್ಲ. ಅಂತಃಕರಣ ಶುದ್ಧಿಗೆ ಉಪಾಸನಾದಿಗಳನ್ನ ಹೇಳ್ಕೊತ ಬಂದಾರ. ಅದಕ್ಕೆ ಅಂತಃಕರಣ ಶುದ್ಧಿ ಆಗಬಹುದು. ಆದ್ರೆ ಅದಕ್ಕೆ ಏಕಕಾಲದೊಳಗ ಎಲ್ಲವನ್ನ ಬೆಳಗುವ ಸಾಧ್ಯತೆ ಬರುವುದಿಲ್ಲ. ಎಂಥ ಶುದ್ಧಿ ಮಾಡ್ಕೊಂಡೇವ್ ನಾವು ಅಂತಃಕರಣ ಅಂದ್ರೂ ಅದು ಈ ಪರಿಚ್ಛಿನ್ನ ದೃಷ್ಟಿಯೊಳಗ ಕ್ರಮದಿಂದೊಳಗೂಡಿನ ಅದರ ಧರ್ಮದ ಅಂತಃಕರಣಾಗಲಿ ಆದಿಗಳು ಯಾವುದೇ ಇರಲಿ ಅವು ಒಂದು ವಸ್ತುವನ್ನ ಬೆಳಗಿದಾಗ ಇನ್ನೊಂದು ವಸ್ತು ಅದರೊಳಗೆ ಆಕಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇಲ್ಲೇ ದೃಷ್ಟವೇ ಆಗಿದೆ. ಆದ್ದರಿಂದ ಈ ಅಂತಃಕರಣವನ್ನು ಉಪಯೋಗಿಸಿಕೊಂಡು ಅರಿಯುವ ಜೀವನು ಅಂತಃಕರಣ ದ್ವಾರದಿಂದ ಪರಿಣಾಮಿಯೂ ಅಲ್ಪಜ್ಞನೂ ಆಗಿರುತ್ತಾನೆ. ಯಾರು ಯಜ್ಞಾತೃ ಅಥವಾ ಜೀವ ಅಂತ ಕರ್ಕೊಂಡಾರ ನೋಡಿ, ಜೀವ ಅಂತ ಬೋಧನೆ ಮಾಡ್ಯಾರ. ಆದರೆ ಪ್ರಕೃತವಾಗಿರುವ ಸಾಕ್ಷಿಯು ಹಾಗಲ್ಲ. ಸಾಕ್ಷಿ ಹಾಗಲ್ಲ. ಅವನು ಸ್ವತಃ ಚೈತನ್ಯ ಸ್ವರೂಪನಾಗಿರುತ್ತಾನೆ. ಅವನಿಗೆ ಯಾವ ಪರಿಣಾಮವೂ ಇಲ್ಲದೆ ತನ್ನ ಚೈತನ್ಯ ಪ್ರಕಾಶದಿಂದ ನೇರಾಗಿಯೇ ಎಲ್ಲವನ್ನು ಅರಿಯುತ್ತಾನೆ. ಹೇಳಿದಲ್ಲ ಇದು ಶಾಸ್ತ್ರ, ಹೇಳ್ತೀನಿ. ಸಾಕ್ಷಿಯು ಹಾಗಲ್ಲ. ಅವ ಏನ್ ಮಾಡ್ತಾನಂತ, ಅವನು ಸ್ವತಃ ಚೈತನ್ಯ ಸ್ವರೂಪನಾಗಿರುತ್ತಾನೆ. ಅವನಿಗೆ ಯಾವ ಪರಿಣಾಮವೂ ಇಲ್ಲದೆಯೇ ತನ್ನ ಚೈತನ್ಯ ಪ್ರಕಾಶದಿಂದ ನೇರಾಗಿ ಎಲ್ಲವನ್ನು ಅರಿಯುತ್ತಾನೆ ಅಂತ ಹೇಳ್ಯಾರ ನೋಡಿ. ಇದನ್ನ ಅನುಭವ ಏನ್ ಮಾಡ್ಕೊತೀರಿ ನೋಡ್ರಿ. ಒಂದ್ ಸ್ವಲ್ಪ ಲಕ್ಷ ಇರ್ಲಿ. ಸೂರ್ಯ ಇಂಥ ಊರು ಅಂಥ ಊರು ಅಂತೇಳಿ ಬೆಳಗಿಲ್ಲ. ಶಾಸ್ತ್ರ ಏನ ಹೇಳುತ್ತೆ, ಈಗ ಅರಿಯುತ್ತಾನೆ ಅಂತ ಹೇಳನಲ್ರಿ, ಅವನು ಅರಿತಾನ. ಇದು ತುಂಬಾ ಇದು ಕ್ರಿಯಾಪದ ಇಟ್ಟುಕೊಂಡ ಹೇಳಬೇಕು ಅನ್ನೋದನ್ನ ಅಧ್ಯಾರೋಪ ಮಾಡ್ಕೊಂಡು ಹೇಳ್ಯಾರ. ಅದು ಯಥಾರ್ಥವಾಗಿ ಸಾಕ್ಷಿಗೆ ಇಂಥದ್ದನ್ನು ಅರಿಯಾಕತ್ತೀನಿ ಅನ್ನುವ ಜ್ಞಾನ ಯಾರಿಗಾದ್ರೂ ಆಗಿದೆ? ನಾ ಈಗ ಎತ್ತರ ಅರಿಯಾಕತ್ತೀನಿ, ಸ್ವಪ್ನ ಅರಿಯಾಕತ್ತೀನಿ, ನಿದ್ರಿ ಮಾಡಾಕತ್ತೀನಿ ಅಂತ ಯಾರಿಗಾರ ಅನುಭವ ಆಗೈತೆ? ಆ ಸಾಕ್ಷಿ ಒಳಗೆ ಹಿಂಗೇನಾದ್ರು ಯಾವ ಅವಶ್ಯ ಬರ್ತೈತೆ ಅದನ್ನ ಬೆಳಗ್ಗೆ ತೋರಿಸ್ತೇನೆ ಅಂತ ಹೇಳ್ಬೇಕಲ್ಲ. ಆ ಬೆಳಗುವ ಕ್ರಿಯೆ ಅವನಲ್ಲಿ ಐತೆ. ಇದನ್ನ ನೋಡ್ಬೇಕು ನಾವು ಮೊದ್ಲು. ಶಾಸ್ತ್ರ ಹೇಳ್ತೈತಿ, ಯಾಕಂದ್ರೆ ಅಧ್ಯಾರೋಪ ಮಾಡ್ಕೊಂಡ್ರೆ ಹೇಳ್ಬೇಕಲ್ಲ, ಹೇಳಕ್ ಹಂಗ ಬರುದಿಲ್ಲ. ಅದಕ್ಕೆ ಇಲ್ಲೇ ಸಾಕ್ಷಿಯು ಹಾಗಲ್ಲ. ಅವನು ಸ್ವತಃ ಚೈತನ್ಯ ಸ್ವರೂಪನಾಗಿರುತ್ತಾನೆ. ಅವನಿಗೆ ಯಾವ ಪರಿಣಾಮವೂ ಇಲ್ಲದೆ, ಅಂದ್ರೆ ಅಂತಃಕರಣಾದಿಗಳಿಗೆ ಪರಿಣಾಮ ಇದ್ದಂಗೆ ಅವನಿಗಿಲ್ಲ ಅಂತ ತಿಳ್ಕೋಬಹುದು. ಆದ್ರೆ ತನ್ನ ಚೈತನ್ಯ ಪ್ರಕಾಶದಿಂದ ನೇರಾಗಿ ಎಲ್ಲವನ್ನು ಅರಿಯುತ್ತಾನೆ ಅಂತಾರಲ್ಲ, ಅವನಿಗೆ ಅರಿಯಾಕೇನು ಅಂತಃಕರಣದವ ಏನು ಬುದ್ಧಿ ಐತೋ ಸಾಕ್ಷಿಗೆ? ಏನದವನಲ್ಲಿ ಯಾವುದೊಂದು ಇಲ್ಲ. ಈಗ ಸೂರ್ಯ ಹರಿತಾನ ಅಂತಂದ್ರ ಅಥವಾ ಬೆಟ್ಟ ನಿಂತಿದೆ ಅಂತ ಕ್ರಿಯಾಪದ ಬಳಸ್ಕೊತಾರ. ಬೆಟ್ಟ ನಿಂತಿದೆ, ಯಾವಾಗ ಉಡ್ಯಾಡ್ಸಿರ್ತೇನ? ಉಡ್ಯಾಡಿ ಹೋಗಿ ಬಂದು ಈಗ ನಿಂತೈತಿ ಅಂತ ಅನ್ನಕ್ ಬರ್ತೇನೆ? ಇಲ್ಲ. ಅದು ಹಂಗ ನಿಂತದ್ದನ್ನ ಅದ್ರ ಇರುವಿಕೆಯನ್ನ ಆ ಕ್ರಿಯಾರೂಪದಲ್ಲಿ ಹೇಳಿ. ಆಗ ಅದು ಯಾವಾಗಲೂ ಹಂಗೈತಿ ಅಲ್ಲ. ಆಗನ ಇಲ್ಲೇ ಸೂರ್ಯ ಹರಿತಾನ ಅಂತಂದ್ರ
ಬೆಳಗ್ತಾನ ಅಂತ ಕ್ರಿಯಾಪದ ರೂಪದಲ್ಲಿ ಕ್ರಿಯಾಪದಗಳನ್ನು ಬಳಸಿಕೊಂಡಾಗಿನೂ ಕೂಡ ಅದು ಸೂರ್ಯನ ಕ್ರಿಯಾ ಅಲ್ಲ. ಸೂರ್ಯ ಬೆಳಕಿನ ರೂಪದೊಳಗ ಅದಾನ ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು ವಿನಃ ಅವ್ ಇಂಥ ಊರು ಅಂಥ ಊರು ಅಂತ ಅವೇನ್ ಬೆಳಗಿಲ್ಲ. ಹಂಗ ನಮ್ಮ ಸಾಕ್ಷಿನೂ ಕೂಡ ಇದು ಯಾತ್ರಾ ಅಂತ ಬೆಳಗಿಲ್ಲ, ಸ್ವಪ್ನ ಅಂತ ಬೆಳಗಿಲ್ಲ, ಸುಪ್ತಿ ಅಂತ ಬೆಳಗಿಲ್ಲ. ಬೆಳಕಿನ ರೂಪದೊಳಗ ಅವನಿದ್ದಾನ. ಆ ಚಿದಾಭಾಸ ಇದನ್ನ ಕಲ್ಪನೆ ಮಾಡ್ತಾನೆ ಇಷ್ಟೇ ವಿನಃ ಯಥಾರ್ಥವಾಗಿ ಮತ್ತೊಂದಿಲ್ಲ. ಇಲ್ಲೇ ಅಧ್ಯಕ್ಷೋ ಅಹಮ್ಮಿತಿ ಜ್ಞಾನಂ ಬುದ್ಧಿರ್ಯೇವ ವಿನಿಶ್ಚಯ. ಇದು ಬಹಳ ಸೂಕ್ಷ್ಮ ಇರುವಂತ ವಿಷಯ ನೋಡ್ರಿ. ನ ಅಧ್ಯಕ್ಷಸ್ಯ ಅವಿಶೇಷತ್ವಾನ್ ತಸ್ಯ ಅಸ್ತಿ ಪರೋ ಯತಃ. ಏನ್ ಹೇಳ್ತಾರ ಅವರಲ್ಲಿ? ನಾನು ಸಾಕ್ಷಿಯು ಎಂಬ ಜ್ಞಾನವು ಬುದ್ಧಿಗೆ ಆದದ್ದು. ನೋಡ್ರಿ ಹ್ಯಾಂಗ ನೀವು ಗ್ರಹಣ ಮಾಡ್ಕೋತೀರಿ, ಅದನ್ನೊಂದ್ ಸ್ವಲ್ಪ ಲಕ್ಷ ಇಟ್ಟು ನೋಡ್ರಿ. ನಾನು ಸಾಕ್ಷಿಯು ಎಂಬ ಜ್ಞಾನವು, ನಾನು ಸಾಕ್ಷಿ ಸ್ವರೂಪನಾಗೆ ಇದ್ದೇನೆ ಅಂತ ಹೇಳ್ತಾನಲ್ಲ, ಅದು ಯಥಾರ್ಥ ಏನದು? ಅದು ಎಲ್ಲಾಗಿರ್ತದದು? ಬುದ್ಧಿ ನಿಶ್ಚಯ ಮಾಡ್ಕೊಂಡಿರ್ತದೆ. ಆ ಬುದ್ಧಿಗೆ ಪ್ರತ್ಯಯ ಆಗಿರ್ತದೆ. ಸಾಕ್ಷಿ ಅಂದಾದ್ರೂ ಬುದ್ಧಿಗೆ ಪ್ರತ್ಯಯ ವಿಷಯ ಆದಿತ್ಯನೂ ಆಗುದಿಲ್ಲ. ಆದ್ರೂ ಇಲ್ಲಿ ಅಧ್ಯಾರೋಪ ಮಾಡ್ಕೊಂಡ ಹೇಳಿರುವುದು ನಾನು ಸಾಕ್ಷಿಯು ಎಂಬ ಜ್ಞಾನವು ಬುದ್ಧಿಗೆ ಆದದ್ದು ನಿಶ್ಚಯವು. ಅದು ಸಾಕ್ಷಿಗಲ್ಲ. ಸಾಕ್ಷಿಯೊಳಗ ನಾನು ಸಾಕ್ಷಿ ಅನ್ನೋ ಜ್ಞಾನನೂ ಇಲ್ಲ. ಸೂರ್ಯನಿಗೆ ನಾನು ಸೂರ್ಯ ಅಂತೇಳಿ ಗೊತ್ತಿಲ್ಲ. ಆಕಾಶಕ್ಕೆ ನಾನು ಆಕಾಶನಾಗಿದ್ದೇನೆ, ಎಲ್ಲದಕ್ಕೂ ನಾ ಆಶ್ರಯ ಕೊಟ್ಟು ನಾನು ಅದೇನಿ ಅಂತ ಅದಕ್ಕೆ ಗೊತ್ತಿಲ್ಲ. ಹಂಗಾರೆ ನಮ್ಮ ಸಾಕ್ಷಿ ನಪುಂಸಕಲಿಂಗೇನ್ರಿದು ಅಂತ ಹೇಳ ಅಲ್ಲ. ವ್ಯಾಕರಣದೊಳಗ ಅದು ತನ್ನೂ ಅರಿವಿಲ್ಲ. ಈಗ ಗಿಡ ಮರ ಬಳ್ಳಿ ಅವು ಇವು ಕಲ್ಲು ಕಟ್ಟಿಗೆ ಎಲ್ಲ ನಪುಂಸಕಲಿಂಗದೊಳಗೆ ಹಾಕ್ತೀವಲ್ಲ, ಹಾಗೇನ್ರಿ ಅದು? ಯಥಾರ್ಥ ರೂಪದೊಳಗ ಆ ರೂಪದೊಳಗ ಅದು ನಪುಂಸಕಲಿಂಗ ಅಲ್ಲ. ಮತ್ ಹಾಗಂದಿರಿ ಯಾಕಂದ್ರೆ ಅದು ಪ್ರಕಾಶ ರೂಪವಾಗಿಲ್ಲ. ನಮ್ಮ ಅರಿವು, ನಮ್ಮ ಸಾಕ್ಷಿ ಚೈತನ್ಯ ರೂಪದಿಂದೊಡಗೂಡಿ ಪ್ರಕಾಶ ಪ್ರಜ್ವಲ ರೂಪವಾಗಿ ಬೆಳಗುತ್ತಾ ಇರ್ತಾನೆ. ಅದಕ್ಕೆ ಇಲ್ಲೇ ನಾನು ಸಾಕ್ಷಿಯು ಎಂಬ ಜ್ಞಾನವು ಬುದ್ಧಿಗೆ ಆದದ್ದು. ನನಗ್ ಸಾಕ್ಷಿ ತಿಳಿತ್ರಿ, ಸಾಕ್ಷಿ ಜ್ಞಾನ ಆತ್ಮನಗಂತೇಳ ಯಾವ್ದು ಮಾಡ್ಕೊಂಡೈತೆ ನಮ್ ಸಾಕ್ಷಿ ಜ್ಞಾನನ? ನಾನಾ ಸಾಕ್ಷಿ ರೀ ಅಂತ ಹೇಳ್ತಾನೆ ನೋಡ್ರಿ. ಹೇಳ್ಬೇಕಾದ್ರೆ ಸಾಕ್ಷಿ ನಾನಾ ಸಾಕ್ಷಿ ಅದೇನಲ್ಲ ಅದಕ್ಕಂತಾನೆ. ಇದ್ದದ್ದು ಖರೇನ ಅದು ಯಥಾರ್ಥವಾಗಿ. ಅದಕ್ಕೆ ಇಲ್ಲೇ ನಾನು ಸಾಕ್ಷಿ ಎಂಬ ಜ್ಞಾನವು ಬುದ್ಧಿಗೆ ಆದದ್ದು. ಇದನ್ನ ಶಾಸ್ತ್ರ ಹೇಳತ್ತೆ. ಅಂದ್ರೆ ಈ ಸಾಕ್ಷಿ ಜ್ಞಾನ ಯಾರಿಗಾಗೈತಿ? ಯಥಾರ್ಥವಾಗಿ ಬುದ್ಧಿಗೆ ಆಗೈತೆ ಅಂತ ಒಪ್ಪೋಣ. ಅದು ವಿರುದ್ಧದ ಶಬ್ದ. ಅದು ನಿಶ್ಚಯವು, ಅದು ಸಾಕ್ಷಿಗಲ್ಲ. ಏಕೆಂದರೆ ಸಾಕ್ಷಿಯಲ್ಲಿ ಯಾವ ವಿಶೇಷವೂ ಇಲ್ಲ. ಅವನಿಗೆ ಬೇರೆ ಒಬ್ಬ ಸಾಕ್ಷಿಯೂ ಇಲ್ಲ. ಆ ಸಾಕ್ಷಿಗೆ ಇನ್ನೊಂದು ಬುದ್ಧಿ, ಇನ್ನೊಂದು ಸಾಕ್ಷಿ ಐತಿ. ಆ ಸಾಕ್ಷಿಯಿಂದ ಆ ಸಾಕ್ಷಿನ ಗೊತ್ತು ಮಾಡ್ಕೊಂಡಿವಿ. ಒಂದಕ್ಕೂ ಬರುವಂತಿಲ್ಲ. ನಾವು ಸ್ವಯಂಭೂ ತಾನೇ ಸ್ವತಃ ಸಿದ್ಧವಾಗಿದ್ದಾನ. ಅವನ ಅದಕ್ಕೆ ನಾವು ಪರಬ್ರಹ್ಮ ಅಂತ ಕರೀತಾರೆ. ಅದ ಪರಬ್ರಹ್ಮಗ ಇಲ್ಲಿ ವ್ಯಕ್ತಿ ರೂಪದೊಳಗ ಆತ್ಮ ಅಂತ ಕರೀತಾರೆ. ಆತ್ಮ ಸ್ವರೂಪ ಅಂತ ಕರೀತಾರೆ. ನಮ್ಮ ಸ್ವರೂಪ ಶುದ್ಧವಾಗಿರೋಣದ್ರಿಂದ ಅದಕ್ಕೆ ಮತ್ತೊಂದು ಸ್ವರೂಪ ಬೇಕಿಲ್ಲ. ಆ ಸ್ವರೂಪ ನೋಡಕ್ ಇನ್ನೊಂದು ಸ್ವರೂಪ ಬೇಕಾಗಿಲ್ಲ. ಸೂರ್ಯನನ್ನ ನೋಡಾಕ ಸೂರ್ಯನ ಬೆಳಕಾದ್ರೆ ಸಾಕು, ಮತ್ತೊಂದು ಬೆಳಕು ತಗೊಂಡು ಹೋಗಿ ನೋಡುದು ಇಲ್ಲಿ ಸೂರ್ಯನಲ್ಲ. ಹಾಗೆ ಇಲ್ಲೇ ನಾನು ಅಧ್ಯಕ್ಷನು ಎಂಬ ಜ್ಞಾನವು ಯಾರಿಗೆ ಉಂಟಾಗುತ್ತದೆ? ಸಾಕ್ಷಿಗೆ ಅಲ್ಲವೇ? ಅದು ಉಂಟಾಗಬೇಕು. ಹೇಗಿರುತ್ತೆ ನೋಡಿ. ಆಗ ಸಾಕ್ಷಿಯಲ್ಲಿಯೂ ಪರಿಣಾಮ ವಿಶೇಷ ಉಂಟೆಂದು ಒಪ್ಪಬೇಕಾಗುವುದಲ್ಲ. ನೀವು ಸಾಕ್ಷಿ ಜ್ಞಾನ ನನಗಾತು ಅಂದ್ರಿ ಅಂದ್ರೆ ಸಾಕ್ಷಿ ಅವನ್ ಏನ್ ಮಾಡಿದ್ವಿ ನಾವು? ಪರಿಣಾಮತ್ವದೊಳಗ ಅನಿತ್ಯ ಅಂತ ಒಪ್ಕೊಂಡಂಗಾಗತ್ತೆ. ಮತ್ ಸಾಕ್ಷಿ ಜ್ಞಾನ ಹೆಂಗಿರ್ತದೆ ಅಂದ್ರೆ ಸ್ವಯಂ ಶಿಸ್ತವಾಗಿ ನಮ್ಮ ಸ್ವರೂಪದಿಂದ ಒಳಗೂಡೇನೆ ಇದ್ದುಕೊಂಡಿರುವಂತಹದ್ದನ್ನ ನಾನು ಸಾಕ್ಷಿ ಎಂಬ ಜ್ಞಾನ
ಆಯ್ತು ಅಂತ ಹೇಳ್ತೇವೆ ನೋಡ. ಪರ್ಯಾಯವಾಗಿ ಹೇಳು ಮುಂದೆ ಅದರ ತಾತ್ಪರ್ಯ ಏನು ಅಂತ ನೋಡ್ಕೋಬೇಕೇ ವಿನಃ ಯಥಾರ್ಥವಾಗಿ ಅದನ್ನಲ್ಲೇ ನಾನು ಅಧ್ಯಕ್ಷನು ಎಂಬ ಜ್ಞಾನವು ಯಾರಿಗೆ ಉಂಟಾಗುತ್ತದೆ, ಸಾಕ್ಷಿಗೆ ಅಲ್ಲವೇ, ಅದು ಉಂಟಾಗಬೇಕು. ಆಗ ಸಾಕ್ಷಿಯಲ್ಲಿಯೂ ಪರಿಣಾಮ ವಿಶೇಷ ಉಂಟೆಂದು ಒಪ್ಪಬೇಕಾಗುವುದಲ್ಲ ಎಂಬ ಶಂಕೆಗೆ ಇಲ್ಲಿ ಉತ್ತರವನ್ನು ಹೇಳಿದೆ. ನನಗೆ ಸಾಕ್ಷಿ ಜ್ಞಾನ ಆಗೈತ್ರಿ ಅಂತ ನಾವು ಸದಸ್ಯರಲ್ಲಿ ಮಾತಾಡೋದೇ ಸಾಕ್ಷಿ ಅಂದ್ರೆ ಹಿಂಗ ನೋಡ್ರಿ, ಅದು ಸಾಕ್ಷಿ ಅಂದ್ರ ಅಂತೇಳಿ ಹೇಳ್ತೇವೆ. ಶಾಸ್ತ್ರನು ಹೇಳ್ತತಿ, ಅನುಭವಿಗಳು ಹೇಳ್ತಾರ ಸಾಕ್ಷಿ ಜ್ಞಾನ ಹಿಂಗಿರ್ತೈತಿ ನೋಡಂತ. ಅದು ಎಲ್ಲಿ ಆಕಾರ ಆಗೈತಿ ಅಂತ ಮಾತ್ರ ವಿಚಾರ ಮಾಡಿರೋದಿಲ್ಲ. ಅದೇನು ಮಾಡಿದ್ರು ಈ ಅಂತಃಕರಣ ಬುದ್ಧಿಯಾದಿಗಳಿಂದ ಒಳಗೂಡಿನ ಸಾಕ್ಷಿ ಜ್ಞಾನ ಆಗೈತೆ ಅಂತ ಹೇಳ್ಬೇಕು. ಇದನ್ನ ಇಲ್ಲ ಅಂದ್ರೆ ಹೇಳಕ ಬರುದಿಲ್ಲ. ಮತ್ತ ಅದಕ್ಕೇನಾರ ಅವಶ್ಯಕತೆ ಐತಿ ಅಂತೀರ ಸಾಕ್ಷಿಗೆ? ನನ್ನ ಕೊಂಡಾಡಿರ್ಪ ಅನ್ನೋದು ಏನಾರ ಅದಕ್ಕೆ ಅಹಂಭಾವ ಏನಾರ ಐತೇನು? ನಾನು ಪ್ರಕಾಶ ರೂಪವಾಗಿದ್ದೇನೆ ಅಂತನೂ ನಮಗೆ ಹೇಳಿಲ್ಲಪ್ಪ. ಮತ್ತ ಅವನ ಇರುವಲ್ಲಿ ಬಿಟ್ಟು ನೀವು ಯಾವಾದರೂ ಇಟ್ಟುಕೊಂಡದ್ದರ ಗೊತ್ತೈತೇನ? ಅದು ಇಲ್ಲ. ಅವನಿರುವನ್ನ ಬಿಟ್ಟು, ಸಾಕ್ಷಿ ಇರುವನ್ನ ಬಿಟ್ಟು ಈ ಪ್ರಪಂಚ ಆಗಲಿ, ಭೌತಿಕ ಪ್ರಪಂಚ ಆಗಲಿ, ಆಧ್ಯಾತ್ಮಿಕ ಪ್ರಪಂಚ ಆಗಲಿ, ದೈವಿಕ ಪ್ರಪಂಚ ಆಗಲಿ, ಇದು ಯಾವಾದ್ರೂ ಸಾಕ್ಷಿ ಇರುವನ್ನ ಬಿಟ್ಟು ಏನಾದ್ರೂ ಸ್ವತಂತ್ರವಾಗಿದ್ದದ್ದು ಯಾರದಾದ್ರೂ ಅನುಭವಕ್ಕೆ ಬಂದದ್ದುಂಟ ಇಲ್ಲ. ಹಂಗಾರೆ ಅವನ ಜ್ಞಾನ ಆಗ್ಬೇಕಾದ್ರೆ ಬುದ್ಧಿ ಅವಶ್ಯಕತೆ ಐತಿ ಅಂತ ಒಪ್ಪಿದ್ರ ಸರಿಯಾ? ಯಾಕಂದ್ರೆ ಅಂತಃಕರಣವಾದಿಗಳು ಬಾಧಿಸದೆ ವಿನಃ ಸಾಕ್ಷಿ ಜ್ಞಾನ ಆಗೋದಿಲ್ಲ ಅಂತ ಅನುಭಾವಿಗಳ ಅಭಿಪ್ರಾಯ ಐತಿ. ಇದನ್ನು ಸ್ವಲ್ಪ ವಿವೇಕದಿಂದ ಒಳಗೂಡಿ ಸಾಕ್ಷಿ ತತ್ವ ಅಥವಾ ಸಾಕ್ಷಿಯ ಸ್ವರೂಪ ಎಂಥದ್ದು ಅಂತ ಅನುಭವ ಮಾಡಕ್ ಬರ್ತತಿ, ಅನುಭವ ಮಾಡ್ರಿ. ಆದ್ರೆ ಅದನ್ನ ಅಂತಃಕರಣಾದಿಗಳಿಂದ ಅದನ್ನ ಬಿಡಿಸಿಕೊಂಡು ನನಗ ಸಾಕ್ಷಿ ಜ್ಞಾನ ಆಗೈತಿ, ನನಗೆ ಸ್ವರೂಪ ಜ್ಞಾನ ಆತು ಅನ್ನೋದು ಅಧ್ಯಾಸನ ವಿನಃ ಯಥಾರ್ಥವಾದದ್ದು ಅದಲ್ಲ. ಆದ್ದರಿಂದ ಇಲ್ಲೇ ಅಧ್ಯಕ್ಷನು ಯಾವಾಗಲೂ ಅಧ್ಯಕ್ಷನೆಂದರೆ ಸಾಕ್ಷಿಯು ಸಾಕ್ಷಿಗೆ ಸಾಕ್ಷಿ ಸ್ವರೂಪ ಹೊಸದಾಗಿ ಉಂಟಬೇಕಾದದ್ದಿಲ್ಲ. ಉತ್ತರ ಹೇಳಕತ್ತಾರ ನೋಡ್ರಿ. ಏನ್ ಹೇಳ್ತಾರ ಅವರು? ಅಧ್ಯಕ್ಷನು ಯಾವಾಗಲೂ ಅಧ್ಯಕ್ಷನೇ. ಕೂಟಸ್ಥ ಅಂತ ಹೇಳ್ತಾರ. ಕೂಟಸ್ಥ ಮನಿಗೆ ಮೇಟ್ ಇದ್ದಂಗ್ರಿ. ಅವ ಹಣ ಮಾಡಿದಾಗ ಮೇಟಿ ನಡೆಸಿದ್ರ ಮೊದಲು. ಅದೆಲ್ಲ ಪೂಜಾ ವಿಧಿವತ್ ಮಾಡಿ ಮೇಟಿ ನಡೆಸಿ ಅದಕ್ಕೆ ಗಿಂತಿ ಕಟ್ಟಿ ರಾಶಿ ಮಾಡೋ ಪದ್ಧತಿ ಇತ್ತು ಮೊದಲೆಲ್ಲ. ಆ ಮೇಟಿ ಅಂದ್ರೆ ಏನಾದ್ರು ಆಧಾರ. ಅದು ಇವು ಎಲ್ಲ ಹಂಚಿದನ ಅದ್ರ ಸುತ್ತ ತಿರುಗಾಡಿದ್ರು ಅದೇನ್ ತಿರುಗಾಡ್ತಿತ್ತಿಲ್ಲ, ನಿರ್ವಾಹ ಇರ್ತಿತ್ತು. ಅದಕ್ಕೆ ಕೂಟಸ್ಥ ಅಂತ. ಹಾಗೆ ಇಲ್ಲಿ ಅಂತಃಕರಣಾದಿಗಳನ್ನಾರ ಬಳಸ್ಕೊಳ್ರಿ, ಪರಮಾತ್ಮನಾರ ಬಳಸ್ಕೊಳ್ರಿ, ಕರುಣಾದಿಗಳನ್ನಾರ ಬಳಸ್ಕೊಳ್ರಿ. ಈ ಪ್ರಪಂಚದ ಇರುವಿಕೆಯನ್ನ ನೋಡ್ರಿ, ಇದರಲ್ಲಿ ವ್ಯವಹಾರ ಮಾಡಿ. ಇದು ಎಲ್ಲ ಆಭಾಸ ಚೈತನ್ಯ ಅಂದ್ರ ಆತ್ಮನನ್ನ ತಪ್ಪಾಗಿ ತಿಳ್ಕೊಂಡದ್ದರ ಕ್ರಿಯಾ ಕಾರ್ಯಗಳೇ ನೋಡಿ ಎಲ್ಲ. ಅವನಲ್ಲಿ ಏನಿಲ್ಲ. ಅವನಿಗೆ ಅಧ್ಯಕ್ಷನಾವ. ಹಾಗನ ಅಧ್ಯಕ್ಷನೆಂದರೆ ಸಾಕ್ಷಿಯು. ಸಾಕ್ಷಿಗೆ ಸಾಕ್ಷಿ ಸ್ವರೂಪ ಹೊಸದಾಗಿ ಉಂಟಬೇಕಾದದ್ದಿಲ್ಲ. ಬೀಸುಕಲ್ಲಿಗೆ ಬ್ರಹ್ಮಸ್ತಂಭ ಅಂತ ಇರ್ತೈತಿ. ಮೊದಲು ಬೀಸುಕಲ್ಲು ಅಂತ ಇರ್ತಿದ್ವು, ಬ್ರಹ್ಮಸ್ತಂಭ ಅಂತ ಇರ್ತೈತಿ. ಅದ್ರಾಗ ಕಾಳು ಹಾಕಿದ ಗಳಕ ನಾವು ಬ್ರಹ್ಮಸ್ತಂಭದ ಮೇಲೆ ಹೋಗಿ ಬೀಳ್ತಾವ. ಆ ಕಲ್ಲು ಅದನ್ನ ಆಧಾರ ಇಟ್ಕೊಂಡ ತಿರುಗ್ತೈತೆ. ಅದ್ರಾಗ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇರ್ತೈತಿ. ಯಾರು ಆ ಬ್ರಹ್ಮಸ್ತಂಭವನ್ನ ಆಶ್ರಯ ಮಾಡಿಕೊಂಡ ಇರ್ತಾನ ಅವ ಏನು ಒಂದು ಕಾಳು ಮುಕ್ಕಾಗೋದಿಲ್ಲ, ಅಲ್ಲಿ ಸಿಗೋದೇ ಇಲ್ಲ. ಅದಲ್ಲೇ ಅವನ ಆಶಯದೊಳಗನೆ ಇದ್ದುಕೊಂಡು ಅದಕ್ಕೆ ಯಾವ ರೂಪದ ವಿಕಾರಕ್ಕೂ ಬರುವುದಿಲ್ಲ. ಆ ಬ್ರಹ್ಮ ಸ್ಥಾನವನ್ನು ಬಿಟ್ಟು ಆ ಬ್ರಹ್ಮ ಸ್ತಂಭದ ಸುತ್ತಲ ಹಂಗ ಇರ್ತದೆ ಹಾಕಿದ ಪುರುಷ. ಅದ ಹೇಗ ಇರ್ತದೋ ಹಾಗೆ ಇರ್ತದೆ. ಆ ಕಾಳ ಮುಕ್ತ ಆಗಿರೋದು. ಆದ್ರೆ ಅದನ್ನ ಆಶ್ರಯ ಬಿಟ್ಟು ಒಂದ್ ಸ್ವಲ್ಪ ಸರಿದು ಅಂದ್ರ
ಆ ಕಲ್ಲಿನ ಇದಕ್ಕೆ ಸಿಕ್ಕೊಂಡು ಎಲ್ಲ ಹಿಟ್ಟಾಗಿ ಬಂದ್ಬಿಡುತ್ತೆ, ತನ್ನ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೆ. ಅದು ಹೇಗೋ ಹಾಗೇನೆ ಇಲ್ಲಿ ಯಥಾರ್ಥವಾಗಿ ಇಲ್ಲೇ ಆ ಬ್ರಹ್ಮಸ್ಥಾನ ಯಾವುದನ್ನು ಆಶ್ರಯಿಸಿಕೊಂಡಿರ್ಬೇಕಿಲ್ಲ, ಅದರ ಆಶ್ರಯದೊಳಗೆ ಇವೆಲ್ಲ ಇರಬಹುದು. ಆದ್ದರಿಂದ ಇಲ್ಲಿ ಸಾಕ್ಷಿಗೆ ಸಾಕ್ಷಿ ಸ್ವರೂಪವು ಹೊಸದಾಗಿ ಹುಟ್ಟಬೇಕಾದದ್ದಿಲ್ಲ. ಸಾಕ್ಷಿ ಸ್ವರೂಪವು ಸಾಕ್ಷಿ ಸ್ವರೂಪಕ್ಕೆ ಮರೆಯಾಗಿರುವುದೇ ಇಲ್ಲವಾದ್ದರಿಂದ ನಾನು ಸಾಕ್ಷಿ ಎಂದು ಹೊಸದಾಗಿ ಅರಿತುಕೊಳ್ಳಬೇಕಾದದ್ದೇ ಇಲ್ಲ. ನಾವು ಮಾಡ್ಕೊಂಡಿವೆಲ್ಲ ಸಾಕ್ಷಿ ಜ್ಞಾನ ಆಗೈತಿ, ನನಗೆ ಸ್ವರೂಪ ಜ್ಞಾನ ಆಗೈತಿ ನಮಗ ಹಂಗೆ ಹೇಳ್ಕೊಂಡ ಹಾಗೆ ಯಾವ ಆಗಿರೋದಿಲ್ಲ. ಯಾಕಂದ್ರೆ ಬುದ್ಧಿಯಿಂದೊಳಗೂಡಿ ನೀವು ಏನ ಹರಸಾಹಸ ಮಾಡಿದ್ರು ಕೂಡ ಎಷ್ಟೇ ತಪ್ಪಗಳನ್ನ ಆಚರಣೆ ಮಾಡಿದ್ರು ಕೂಡ, ಜಪಮಾಲೆಯನ್ನು ಸುಚ್ಚಿದ್ರು ಕೂಡ ಅದು ಆಗೋದೇ ಇಲ್ಲ. ಅದು ಮಾಡಿ ಪಡ್ಕೊಳ್ಳುವಂತಹದ್ದಲ್ಲ, ಅದರ ಅವಶ್ಯಕತೆನೇ ಅದಕ್ಕಿಲ್ಲ. ಆದ್ದರಿಂದ ಆದರೆ ಅಜ್ಞಾನ ದೃಷ್ಟಿಯಿಂದ ನಾನು ಸಾಕ್ಷಿ ಎಂಬ ಜ್ಞಾನ ಉಂಟಾಗಬೇಕಾಗಿರುತ್ತದೆ. ಅಂದರೆ ನನಗೆ ಸಾಕ್ಷಿ ಜ್ಞಾನ ಆಗೈತಿ ಅನ್ನೋದು ಅಜ್ಞಾನ ದೃಷ್ಟಿನೇ ವಿನಃ ಯಥಾರ್ಥವಾಗಿರುವಂತಹದ್ದಲ್ಲ ಅಂತ ನಿಶ್ಚಿತ ಆಗಲ್ಲ. ಅದಕ್ಕೆ ಇಲ್ಲಿ 130, 131ನೇ ಶ್ಲೋಕಗಳನ್ನು ನೋಡ್ರಿ. ಈ ಜ್ಞಾನವು ಅಂತಃಕರಣದಲ್ಲಿಯೇ ಉಂಟಾಗುತ್ತದೆ. ಅದು ಹಿಂದೆ 63, 65ರಲ್ಲಿಯೂ ಕೂಡ ಹೇಳಿರುವಂತೆ ಅಂತಃಕರಣದಲ್ಲಿ ಆಗುವ ವಿಕಾರವನ್ನು, ಆತ್ಮನ ಚೈತನ್ಯವನ್ನು ಒಂದರಲ್ಲೊಂದನ್ನು ಬೆರೆಯಿಸಿಕೊಂಡು ಆತ್ಮನನ್ನು ಜ್ಞಾನಿಯು ಅಜ್ಞಾನಿಯು ಎಂದು ವ್ಯವಹರಿಸುತ್ತಾರೆ. ಇದು ಬಹಳ ಮುಖ್ಯ ನೋಡ್ರಿ. ಇದ್ರೊಳಗೆ ಏನೇನಾಗಿದೆ ಇಲ್ಲಿ? ಅಂತಃಕರಣದಲ್ಲಿ ಆಗುವ ವಿಕಾರವನ್ನು, ಆತ್ಮನ ಚೈತನ್ಯವನ್ನು ಒಂದರಲ್ಲೊಂದನ್ನು ಬೆರೆಯಿಸಿಕೊಂಡೇ ಆತ್ಮನನ್ನು ಜ್ಞಾನಿಯು ಅಜ್ಞಾನಿಯು ಎಂದು ವ್ಯವಹರಿಸಿರುತ್ತಾರೆ. ಆತ್ಮನನ್ನ ಜ್ಞಾನಿ ಅಜ್ಞಾನಿ ಅಂತ ಅವನಲ್ಲಿ ಭಾಗಗಳನ್ನ ಇದ ಅಂತಃಕರಣ ವಿಂಗಡಿಸಿಕೊಂಡೈತಿ. ಆದ್ದರಿಂದ ಆ ಜ್ಞಾನವೆಂಬ ಪರಿಣಾಮ ವಿಶೇಷವು ಚಿದಾಭಾಸ ಸಹಿತ ವೃತ್ತಿಯು ಅಂತಃಕರಣಕ್ಕೆ ಹೊರತು ಸಾಕ್ಷಿಗಲ್ಲ. ನಾವು ಲಕ್ಷ್ಯದೊಳಗಡೆ ಸಾಧಕ. ಯಾಕಂದ್ರೆ ಯಾವುದು ದೃಶ್ಯ ರೂಪವಾಗಿ ಅಜ್ಞಾನವಶದಿಂದ, ಅವಿದ್ಯೆಯಿಂದ, ತಪ್ಪು ತಿಳುವಳಿಕೆಯಿಂದ ಇದೆಲ್ಲವೂ ಇದ್ದುಕೊಂಡೈತಿ ಅಂತ ತಿಳಿದಿರುವುದು ಎಲ್ಲದೂ ಆತ್ಮ ಚೈತನ್ಯದ ಆಭಾಸದಿಂದ. ಇದು ನಾವು ಮರಿಬಾರದು. ಸಾಕ್ಷಿಗೆ ಈ ವಿಕಾರವು ಆಗುವುದೆಂದರೆ ಆ ವಿಕಾರವನ್ನು ಅರಿಯುವುದಕ್ಕೆ ಮತ್ತೊಬ್ಬ ಸಾಕ್ಷಿಯನ್ನು ಕಲ್ಪಿಸಿಕೊಳ್ಳಬೇಕಾಗುವುದು. ಸಾಕ್ಷಿಯು ಅನುಭವ ರೂಪನಾಗಿ ಇರುವುದರಿಂದಲೂ, ಸಾಕ್ಷಾಂತರವನ್ನು ಕಲ್ಪಿಸಿದರೆ ಅನವಸ್ಥೆಯಾಗುವುದರಿಂದಲೂ, ಸಾಕ್ಷಾಂತರವು ಅಪ್ರಸಿದ್ಧವಾಗಿರುವುದರಿಂದಲೂ ಈ ವಿಶೇಷವು ಬುದ್ಧಿಗೆ ಆದದ್ದು ಎಂದು ನಿಶ್ಚಯಿಸಬೇಕು. ಇಲ್ಲೇ ಬುದ್ಧಿಯಿಂದೊಳಗೂಡಿ ಏನೇನು ಕಲ್ಪನಾ ಮಾಡ್ಕೋತೀವಿ ಅದೆಲ್ಲ ಅವಿದ್ಯಾ ದೃಷ್ಟಿಯಿಂದ ಇರುವುದೇ ವಿನಃ ನಮಗ ಆ ಜ್ಞಾನ ಈ ಜ್ಞಾನ ಅಂತ ಅನ್ನೋದೆಲ್ಲವೂ ಬರೀ ವ್ಯರ್ಥ. ಅದು ಯಥಾರ್ಥವಾಗಿ ಸಾಕ್ಷಿ ಜ್ಞಾನ ನೋಡಲ್ಲ. ಸ್ವರೂಪದ ಜ್ಞಾನ ಅನ್ರಿ, ಆತ್ಮನ ಜ್ಞಾನ ಅನ್ರಿ, ಪರಮಾತ್ಮದ ತತ್ವ ಅನ್ರಿ, ಇದು ಎಲ್ಲ ಆಗುವುದಲ್ಲ. ಅದು ಸ್ವಯಂ ಸಿದ್ಧವಾಗಿರುವಂತಹದ್ದು. ಅದನ್ನ ಯಥಾರ್ಥವಾಗಿ ಅದನ್ನ ಅನುಭವ ಮಾಡಕ್ ಬರ್ತೈತಿ. ಅನುಭವ ರೂಪವಾಗಿ ಇರುವುದರಿಂದಲೂ ಸಾಕ್ಷಿ ಅನುಭವ ರೂಪವಾಗಿ ಏನೈತಿ ಅಂತ ಹೇಳ್ತಾರೆ. ಈಗ ನಾವು ಗಂಡಸು ಅಂತ ನಮ್ಗೆ ಏನಾರ ಡೌಟ್ ಐತೇನೆ, ಸಂಶಯ ಐತೆ, ನಿಶ್ಚಯ ಐತೆ. ನಾ ಗಂಡಸು ಅಂತ ನಿಶ್ಚಯ ಐತಿ, ಅದ್ರಾಗ ಏನೋ ಸಂದೇಹ ಇಲ್ಲಲ್ಲ. ಹಾಗನೆ ಅಲ್ಲಿ ಸಾಕ್ಷ್ಯಾನುಭವ ಆದಾಗ ನಾ ಸಾಕ್ಷಿ ಸ್ವರೂಪ ಅಂತ ಅನುಭವ ಆಗಿರ್ತದೆ. ನಾ ಸ್ವಯಂ ಸಿದ್ಧ ಪ್ರಕಾಶ ಸ್ವರೂಪನು ಅಂತ ಅನುಭವ ಮಾಡಿರ್ತಾನೆ. ಆ ಅನುಭವ ಈ ಬುದ್ಧಿಯಿಂದ ಒಳಗೂಡಿ ಕಲ್ಪಿಸಿಕೊಂಡ್ರೆ ಆಗೋದಲ್ಲದು ಅಂತ ಹೇಳ್ತಾರೆ ಅವರಷ್ಟೇ. ಅನುಭವಕ್ಕೆ ಅಂತಃಕರಣಾದಿಗಳ ಅವಶ್ಯಕತೆ ಇಲ್ಲ. ಲಕ್ಷ್ಯದ ಬಗ್ಗೆ ಅನುಭವಕ್ಕೆ
ಪ್ರತ್ಯಾನುಭವ ಇರ್ತಾವಲ್ಲ ಅವಕ್ಕೆಲ್ಲ ಅಂತಃಕರಣಾದಿಗಳು ಬೇಕು. ಪ್ರತ್ಯಾನುಭವ, ವೇದನಾನುಭವ, ಸಾಕ್ಷ್ಯಾನುಭವ ಅಂತ ಹೇಳ್ಕೊಂಡ. ಅದು 3 ವಿಂಗಡಿಸ್ಕೊಂಡೇ ಹೇಳ್ಕೊಂಡ. ಪ್ರತ್ಯಾನುಭವ ಹೇಗಾಗತ್ತೆ, ವೇದನಾನುಭವ ಹೇಗಾಗತ್ತೆ, ಸಾಕ್ಷ್ಯಾನುಭವ ಹೇಗಾಗತ್ತೆ ಅಂತ ಹೇಳ್ಕೊಂಡ. ಅನೇಕ ಗ್ರಂಥಗಳನ್ನು ಹೇಳ್ಯಾರ, ಇಲ್ಲಿನೂ ಸಾಕಷ್ಟು ಅದನ್ನ ಹೇಳ್ಯಾರ. ಅದಕ್ಕೆ ಇಲ್ಲಿ ಯಥಾರ್ಥವಾಗಿ ಇನ್ನ ಈ ರೂಪದಲ್ಲಿ ಸಾಕ್ಷಾಂತರವನ್ನು ಕಲ್ಪಿಸಿದರೆ ಅನವಸ್ಥೆಯಾಗುವುದರಿಂದಲೂ ಸಾಕ್ಷಾಂತರವು ಅಪ್ರಸಿದ್ಧವಾಗಿರುವುದರಿಂದಲೂ ಈ ವಿಶೇಷವು ಬುದ್ಧಿಗೆ ಆದದ್ದು ಎಂದು ನಿಶ್ಚಯಿಸಿಕೊಳ್ಳಬೇಕು. ಬುದ್ಧಿಯಿಂದೊಡಗೂಡಿ ನಾವು ಏನ್ ನಿಶ್ಚಯ ಮಾಡ್ಕೋತೀವಿ ಅದೆಲ್ಲವೂ ಅವಿದ್ಯಾ ದೃಷ್ಟಿಯಿಂದ ಆಗಿದ್ದು ಯಥಾರ್ಥವಾಗಿ ನಮ್ಮ ಸ್ವರೂಪದ ಯಾವುದು ಅಲ್ಲ. ಅಂತಃಕರಣಾದಿಗಳಲ್ಲಿ ಆಗೋದು ಯಾವ್ದು ನಮ್ಮ ಸ್ವರೂಪ ಜ್ಞಾನ ಅಲ್ಲ ನೋಡ್ರಿ. ಪರಮಾತ್ಮನ ಮೊದಲು ಮಾಡಿಕೊಂಡು ಅಂತಃಕರಣಾದಿಗಳಿಂದೊಡಗೂಡಿ ಅಲ್ಲೇ ನೀವು ಎಲ್ಲಿ ಬೇಕಾದಲ್ಲಿ ನೋಡ್ಕೊಡ್ರಿ. ಬರೇ ಈ ವ್ಯವಹಾರಿಕ ದೃಷ್ಟಿಯೊಳಗಷ್ಟೇ ಅಲ್ಲ, ಉಪಾಸನೆಯೊಳಗೂ ನೋಡ್ಕೊಳ್ರಿ. ಉಪಾಸನೆ ಮಾಡುವಾಗ ಎಲ್ಲಿ ತನಕ ಪ್ರಮಾತೃವಾಗಿರ್ತಾನೋ ಅಲ್ಲಿ ತನಕ ಆ ದೇವಿಯ ಸಾಕ್ಷಾತ್ಕಾರ ಆಗುವುದಿಲ್ಲ. ಪ್ರಮಾತೃಕರಿಗೆ ಆ ತಾಧ್ಯಾತ್ಮ ದೇವಿಯ ಸ್ವರೂಪದೊಳಗೆ ಬಂತು ಅಂದ್ರ ಅವಾಗ ಈ ಅಂತಃಕರಣಕ್ಕೆ ಈ ಪ್ರಮಾತೃ ಇರುವುದಿಲ್ಲ. ಆದ್ರೆ ಅವಾಗ ತಾಧ್ಯಾತ್ಮ ಅಂತಂದ್ರ ಅವಾಗ ಸಾಕ್ಷಾತ್ಕಾರ ಆಗಿರ್ತದ. ಮತ್ತ ಆ ಸಾಕ್ಷಾತ್ಕಾರ ಆಗದೇ ಇರುವಾಗ ಈ ಪ್ರಮಾತೃವಾಗಿರ್ತದೆ. ಇಷ್ಟ ವ್ಯತ್ಯಾಸ. ಪ್ರಮಾತೃವಾಗಿದ್ದುಕೊಂಡೇ ಸಾಕ್ಷಾತ್ಕಾರ ಆಗುವುದಿಲ್ಲ. ಲಕ್ಷ್ಯ ಇದು ಉಪಾಸಕರಿಗೆ ಒಳ್ಳೆ ರಹಸ್ಯವಾಗಿರುವಂತ ವಿಷಯ. ಉಪಾಸಕರಿಗೆ ಯಾವುದೋ ಒಂದು ದೇವಿ ಆರಾಧನೆ ಮಾಡ್ತಿರ್ತಾರ ಅಂದಾಗ ಯಾವಾಗ ಪ್ರಮಾತೃತ್ವ ಕಳಿಸಿ ಅದಕ್ಕೆ ಕರಗಿ ಅದು ಆ ದೇವಿ ಸ್ವರೂಪದೊಳಗೆ ತಾಧ್ಯಾತ್ಮ ಬಂದಾಗ ಪ್ರಮಾತೃ ಇರುವುದಿಲ್ಲ. ಪ್ರಮಾತೃ ಇದ್ದಾಗ ಆ ದೇವಿ ಸಾಕ್ಷಾತ್ಕಾರ ಆಗುದಿಲ್ಲ. ಇದು ರಹಸ್ಯ, ಲಕ್ಷ್ಯ. ಹಾಗನರಿದು ಇಲ್ಲೇ ಯಾವಾಗ ಅಂತಃಕರಣಾದಿಗಳ ಇರುವ ಪರ್ಯಂತರ ಸಾಕ್ಷಿ ಅನುಭವ ಆಗುದಿಲ್ಲ. ಸಾಕ್ಷಿ ಅನುಭವ ಆದಾಗ ಅಂತಃಕರಣ ಇರುವುದಿಲ್ಲ. ಇಲ್ಲೇ ಈಗ ನಾವು ಕರ್ತೃ ಆಗಿ ನಾನಾಗೇನ ನಾವು ಒಂದು ದೇವಿ ಆರಾಧನೆ ಮಾಡಕತ್ತೀವಿ ಅಂತ ಇಟ್ಕೊಡ್ರಿ. ಅವಾಗ ನಾವು ಆ ದೇವಿಯನ್ನ ಧ್ಯಾನಾಸಕ್ತರಾಗಿ ನೋಡ್ತಾ 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 ನಾವು ಆ ದೇವಿ ಆಕಾರ ಸ್ವರೂಪ ಅದರೊಳಗೆ ನಾವು ತಾರ್ಯಾತ್ಮತೆ ಬಂತು ಅಂದ್ರ ಅವಾಗ ದೇವಿ ಹಾವಭಾವಗಳು ಅತಿ ಕಣ್ಣು ಪಿಡುಕು ಎಲ್ಲ ಗೋಚರ ಆಗತ್ತೆ. ಅವಾಗ ಪ್ರಮಾತೃ ಇರ್ತಾನೇನು ಅಂದ್ರೆ ಇರುವುದಿಲ್ಲ. ಆ ದೇವಿನ ತಾನಾಗಿರ್ತಾನ, ಮತ್ ಬೇರೆ ಯಾವುದೂ ಆಗಿರುತ್ತೆ. ಒಂದು ವೇಳೆ ಅದು ಒಂದು ಕ್ಷಣಾರ್ಧದೊಳಗಾಗಿ ಹೋಗುವಂತಹ ವಿಷಯ ಅದು. ನಮ್ಮ ಎದುರಿಗೆ ಕುತ್ಕೊಂಡು ಒಂದು ತಾಸಗಟ್ಟಲೆ ಮಾತಾಡೋದಿಲ್ಲ ದೇವಿ. ಒಂದು ಕ್ಷಣದೊಳಗ ಅದ್ರೊಳಗೆ ಬಂದ ಎಷ್ಟು ಆನಂದ ಆಗ್ತತಿ ಅಂದ್ರ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಒಂದು ಕ್ಷಣನ ದರ್ಶನ ಸಾಕ್ಷಾತ್ಕಾರ ಆತು ಅಂದ್ರ ಒಂದು ಕ್ಷಣ ಒಂದು ಯುಗದ ಪರ್ಯಂತರ ಆ ಆನಂದ ಪರ್ಯವಸಾನದೊಳಗ ನಿಂತು ಅಂದ್ರ ಆ ಆನಂದ ಮರೀದಂಗ ಇರ್ತದ ನೋಡ್ರಿ. ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದ್ರೆ ಅಲ್ಲೇ ಆ ಸಾಕ್ಷಾತ್ಕಾರ ತಾಧ್ಯಾತ್ಮ ಹೊಂದಿದ ಒಂದು ಕ್ಷಣ ಸಾಕು. ಅದಕ್ಕೆ ಜೀವಾಚೆಯ ದ್ವಾರಿ ಉಬಾ ಕ್ಷಣಬರಿ ಅಂತ ಹೇಳ್ಯಾರ ಮನವಾದಿಗಳು. ಮರಾಠಿಯೊಳಗೆ ದೇವಾಚೆಯ ದ್ವಾರಿ ಉಬಾ ಕ್ಷಣಬರಿ ಅಂತ ಹೇಳ್ಯಾರ. ಅಲ್ಲಿ ಹೇಳ್ಯಾನ ಒಂದು ಕ್ಷಣ ದೇವರು ಬಾಗಿಲದೊಳಗೆ ನಿಂತು ಬಿಟ್ರೆ ನೀವು ಒಂದು ಕ್ಷಣ ಸಾಕು. ಅವ್ ನಿಮ್ಮನ್ನ ಎತ್ಕೊಂಡು ಬಿಡ್ತಾನ. ಒಂದು ಕ್ಷಣ ಅಷ್ಟೇ ಇರುವುದು. ನೀವು ಒಂದು ತಾಸುಗಟ್ಲೆ ದೇವಿ ಎದುರಿಗೆ ಆ ದೇವರ ಎದುರಿಗೆ ಒಂದು ಕ್ಷಣದೊಳಗ ಇಡೀ ಬ್ರಹ್ಮಾಂಡದ ಇರುವನ್ನ ಎಲ್ಲವೂ ನನ್ನ ಸ್ವರೂಪನ ಅಂತ ಅಲ್ಲಿ ಅನುಭವಕ್ಕೆ ಬಂದ್ಬಿಡ್ತಾರ. ಅವಾಗ ಪ್ರಮಾತೃ ಇರುವುದಿಲ್ಲ. ಅದು ಬಹಳ ರಹಸ್ಯ. ಪ್ರಮಾತೃ ಇದ್ದಿದ್ರ ಬಹಳ ಇರ್ತಿರ್ತಾವ. ಅದಕ್ಕಲ್ಲಿ ಭಗವಂತ ಆ ರೂಪದೊಳಗ ನೋಡಲ್ಲಿ ಒಂದು ಕ್ಷಣ ನೀವು ದೇವರ ದ್ವಾರ ನಾವು ಎಲ್ಲರೂ ಕರ್ಕೊಂಡು ಹೋಗುದು ಆ ದೇವರ ದ್ವಾರ ತನಕ ಕರ್ಕೊಂಡು ಹೋಗ್ತಾರ. ಗುರುಗಳಾಗ್ಲಿ ಯಾರಾದ್ರಾಗ್ಲಿ. ಆದ್ರೆ ನೋಡುವ ಕ್ರಿಯೆ ಮಾತ್ರ ನಿಮ್ಮದಲ್ಲ.
ಅಲ್ಲಿ ಮಠ ಕರ್ಕೊಂಡು ಹೋಗ್ತಾರೆ ಇವ್ರು. ಸಾಧಕರನ್ನ ಅಲ್ಲಿ ಮಠ ಕರ್ಕೊಂಡು ಹೋಗ್ತಾರೆ. ಈಗ ಬಹಳ ಅಂದ್ರೆ ನಾವ್ ಏನ್ ಹೇಳ್ಬೋದು, ಸಾಕ್ಷಿಯನ್ನ ಅನುಭವ ಮಾಡ್ಕೊಳ್ರಿ. ಅನುಭವ ಮಾಡ್ಕೋಬೇಕಾದಾಗ ಅಂತಃಕರಣಾದಿಗಳು ಬಾಧಿಸಿಕೊಂಡಿರ್ಬೇಕು ಅಂತ ಹೇಳ್ಬೋದು. ಅಂತಃಕರಣಾದಿಗಳು ಇಲ್ಲದನ ಸಾಕ್ಷಿ ಅನುಭವ ಮಾಡ್ಕೊಳಕ್ ಬರ್ತತಿ ಅನ್ನೋದನ್ನ ನೀವು ಇಲ್ಲಿ ಉಪಾಸನೆಯೊಳಗೆ ನೋಡ್ರಿ. ಪ್ರಮಾತೃಕಾರಿಗೆ ಯಾರಾಗಲ್ರಿ, ವ್ಯವಹಾರಿಕ ದೃಷ್ಟಿಯೊಳಗನು ಒಬ್ಬ ಶಿಲ್ಪಿ ಅತ್ಯಂತ ಸುಂದರವಾಗಿರುವಂತ ಒಂದು ವಿಗ್ರಹವನ್ನ ಕಟೀಲಿಕತ್ತಾನ ಅಂತಂದ್ರೆ ಅವ ಅದ್ರೊಳಗೆ ಎಷ್ಟು ತಾದಾತ್ಮ್ಯತೆ ಆಗಿರ್ತಾನೆ ಅಂದ್ರೆ ನಾನು ಯಾರು ಅಂತ ಒಟ್ಟ ಪ್ರಜ್ಞಾನ ಇರುವುದಿಲ್ಲ. ಅವ ಎಲ್ಲವೂ ಪರಿಪೂರ್ಣವಾಗಿ ಆ ವಿಗ್ರಹದ ಆಕಾರ ಸ್ವರೂಪ ಆಗಿಬಿಟ್ಟಿರ್ತಾನವ. ಅದ್ರೊಳಗೆ ತಲ್ಲೀನತೆ ಹೊಂದಿರ್ತಾನೆ. ಯಾವಾಗ ನಾನು ಅಂತ ಗೊತ್ತಾಗ್ತು ಅಂದ್ರ ಅಷ್ಟಕ್ಕೆ ಕೈ ಬಿಡ್ತಾನವ, ಕೆತ್ತುದಿಲ್ಲ ಮುಂದೆ. ನಾನು ಹೊರಗೆ ಬಂತು ಅಂದ್ರೆ ಕೆತ್ತುದಿಲ್ಲ ನೋಡ್ರಿ. ಅವಾಗ ನಾನಿನಿಂದೊಳಗೂಡಿ ಮಾಡಿದ ವಿಗ್ರಹ ಅದಕ್ಕೆ ಜೀವಗಳೇನೇ ಇರುವುದಿಲ್ಲ. ಎಷ್ಟು ಮಾರ್ಮಿಕದ ಗೊತ್ತಲ್ಲಿ. ಅದಕ್ಕೆ ಜಕಣಾಚಾರ್ಯರನ್ನ ಇಂದಿಗೂ ಡಂಕನಾಚಾರ್ಯ ಜಕಣಾಚಾರ್ಯರನ್ನ ಇಂದಿಗೂ ಸ್ಮರಿಸ್ತಾರಲ್ಲ. ಯಾಕಂದ್ರೆ ಅವರು ಆ ಸ್ವರೂಪ ಏನ ಕೆತ್ತಿದ್ರು ವಿನ ಎಲ್ಲಿ ಹೊರಟೋಯ್ತು. ವ್ಯವಹಾರದೊಳಗದ ಉಪಾಸನೆಯೊಳಗೂ ಇದೆ ಇದು ವ್ಯವಹಾರ. ಒಬ್ಬ ಶಿಲ್ಪಿ ತಾದಾತ್ಮಗೊಂಡು ತಲ್ಲೀನಾಗಿ ಅಲ್ಲೇ ತನ್ನತನ ಕಳೆದು ಆ ವಿಗ್ರಹವನ್ನೇ ತಾನು ಅಂತ ಕಲ್ಪನೆ ಮಾಡ್ಕೊಂಡೇ ಬರೆಯುತ್ತಾ ಕಡಿತಿರ್ತಾನೆ. ಆ ಏಕಾಗ್ರತೆ ಅವನ್ ಗೊತ್ತೇ ವಿನಃ ನಾವು ಹೊರಗೆ ನಿಂತು ನೋಡೋರು ಗೊತ್ತಿರುವುದಿಲ್ಲ. ಯಾರಾದ್ರೂ ಬಂದ್ರೆ ಉಳಿನ ಮುಟ್ಟುದಿಲ್ಲ. ನೋಡ್ರಿ ನೀವು ಬೇಕಾದ್ರೆ ಒಳ್ಳೆ ಶಿಲ್ಪಿ ಇದ್ದ ಅಂದ್ರೆ ಯಾರಾದ್ರೂ ಬಂದ್ರ ಈಗೇನು ಬಿಡು, ಸಾಕಷ್ಟು ಮಷಿನರಿ ಬಂದವ. ಈ ಕಣ್ಣು ವಿಗ್ರಹ ತೆಗಿಬೇಕಾದಾಗ ಕಣ್ಣಿನ ರೆಪ್ಪೆಗಳನ್ನ ತೆಗಿಬೇಕಾದಾಗ ಉಗುರಿನ ಮಾದರಿಯನ್ನ ಮಾಡ್ಕೋಬೇಕಾದಾಗ ಇದೆಲ್ಲ ಕಲ್ಲು ಬಿಟ್ಟು ಅದು ಬೇಕಾದಿರ್ಲಿ ಅಂತದ್ ಮಷಿನರಿ ಬಂದ್ಬಿಟ್ಟಾವ. ಉದ್ದೇಶಮುಖವಾಗಿರುವಂತ ಮಷಿನರಿ. ಈಗೇನು ಕಲಾವಂತರಿಗೆ ಬಹಳ ಪರಿಶ್ರಮ ಇಲ್ಲ. ಮೊದಲನೇವ್ರಿಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ಅವ್ರು ಬಂದ್ರು, ಯಾರ ಬಂದ್ರು ಅಂದ್ರೆ ನೋಡವ್ರು ಯಾವಾಗಿದ್ರು ಬೆಳಗಿನ 3 ಗಂಟೆ ಸ್ನಾನ ಮಾಡಿ ಬಂದು ಕಟ್ಟಿಲಿಕ್ಕಂದ್ರೆ ಮಂದಿ ಹುಳು 6-7 ಗಂಟೆ ಆತಂದ್ರೆ ಕೈ ಬಿಟ್ಬಿಡವ್. ಒಳ್ಳೆ ಕಡಿತಿದ್ದಿಲ್ಲ. ಮತ್ತೆ ಎಲ್ಲರೂ ಮಲಗಿದ ನಂತರ ಪ್ರಾರಂಭ ಹೋಗಿ ಮರಿಬಿಡವ್ರು. ಅವರು ಯಥಾರ್ಥವಾಗಿ ಅವರು ಕಲಾವಂತರ ಆ ರೂಪದೊಳಗಿರ್ತಾರೆ. ಹಾಗಿಲ್ಲೇ ಸಾಕ್ಷಾತ್ಕಾರ ಆದಾಗ ಪ್ರಮಾತ್ರ ಇರುವುದಿಲ್ಲ, ಪ್ರಮಾತ್ರ ಇದ್ದಾಗ ಸಾಕ್ಷಾತ್ಕಾರ ಇರುವುದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಹಾಗನೇ ಇಲ್ಲಿ ಅಂತಃಕರಣಾದಿಗಳ ಇದ್ದಾಗ ಸಾಕ್ಷ್ಯಾನುಭವ ಇರುವುದಿಲ್ಲ, ಸಾಕ್ಷ್ಯಾನುಭವ ಆದಾಗ ಅಂತಃಕರಣಾದಿಗಳು ಇರುವುದಿಲ್ಲ. ಈ ಇಡೀ ವಿಶ್ವವೆಲ್ಲವೂ ನೋಡಲ್ಲೇ ಈ ಪ್ರಪಂಚ, ಈ ರಾಶಿ ರೂಪವಾಗಿ ತೋರುವ ಈ ಪ್ರಪಂಚಾದಿಗಳೆಲ್ಲವೂ ಸಾಕ್ಷ್ಯಾನುಭವದೊಳಗನ ಆನಂದ ಆಗ್ತಿರ್ತಾವ. ಎಲ್ಲವೂ ಅವನ ಪ್ರಕಾಶದೊಳಗನ ತೋರ್ತಿರ್ತಾವ. ಎಲ್ಲ ತೋರಿದ್ರು ಯಾವುದು ಒಂದು ಕೂಡ ಅವನ ಪ್ರಜ್ಞೆಗೆ ಬರುವುದಿಲ್ಲ. ಅವಲಕ್ಷಣಿ ಸಾಕ್ಷಿ ಅರಿಯುವುದಿಲ್ಲ. ಇದು ಇಂಥದ್ದು ಅಂತ ಅರಿಯುವುದಿಲ್ಲ. ಎಲ್ಲವೂ ತನ್ನ ಸ್ವರೂಪದೊಳಗೆ ನಿಂತಿರ್ತಾನ. ಸಾಕ್ಷ್ಯಾನುಭವ ಕಂಡವ. ಅಂತಃಕರಣಕ್ಕೆ ಬಂದ ಅಂದ್ರೆ ಇಂಥದ್ದು ಪ್ರಮಾತ್ರ ಬಂದಂದ್ರೆ ಪ್ರಾರಂಭ. ಇದು ಇಂಥವ್ರದ್ದು ಜಮೀನು, ಇದು ಇಂಥವ್ರದ್ದು ಆಸ್ತಿ, ಚಲೋ ಅದ ಹಂಗ ಹೀಗ ಅಂತಃಕರಣ. ಅದಕ್ಕಿಲ್ಲೇ ಅಂತಃಕರಣವನ್ನ ಬಾಧಿಸಿಕೊಳ್ಳುವ ಯುಕ್ತಿಗಳನ್ನ ಹೇಳಿದ್ರು. ಅದ ನೀನಿದ್ದೀಯೋ ಅಂತ. ತತ್ವಮಸಿ ಪ್ರಕರಣ ಅಂದ್ರೆ ಏನು? ಅದ ನೀನಿದ್ದಿ. ಆದ್ರೆ ಅದನ್ನು ನೋಡ್ಕೊಳ್ಬೇಕಾದ್ರೆ ಅಂತಃಕರಣಾದಿಗಳ ಅವಶ್ಯಕತೆ ಇಲ್ಲ. ಅದನ್ನ ಮುಕ್ತವಾಗಿ ಪರ್ಯಾಯ ರೂಪದೊಳಗೆ ಇಲ್ಲಿ ಎಲ್ಲವನ್ನ ಬೋಧನೆ ಮಾಡ್ಕೊತ ಬಂದ. ಅದಕ್ಕ ಇಂಥ ಸ್ವರೂಪವನ್ನ ನಾವಲ್ಲೇ ಅಂತಃಕರಣಾದಿಗಳನ್ನ ಬಾಧಿಸಿಕೊಂಡು ಸಾಕ್ಷ್ಯಾನುಭವದೊಳಗೆ ನಿಲ್ಲುವ ಯುಕ್ತಿಗಳನ್ನ ಇಲ್ಲಿ ತತ್ವಮಸಿ ಪ್ರಕರಣವನ್ನಿಟ್ಟುಕೊಂಡು ಅದನ್ನ ಸವಿಸ್ತಾರವಾಗಿ ಇಲ್ಲಿ ಹೇಳ್ಕೊಂಡು ಬಂದಾರ. ಅಂಥ ಅಂತಃಕರಣ ಬಾಧಿಸಿಕೊಳ್ಳುವಂತಹ ಯುಕ್ತಿಗಳನ್ನ ನಿಮ್ಮೆಲ್ಲರಿಗೂ ಆ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳುತ್ತಾ
ಈ 4 ವಾಕ್ ಪುಷ್ಪಾದಿಗಳನ್ನ ಸದ್ಗುರು ಚರಣ ತರ್ಪಿಸಿ ನಾಳೆಗೆ ಜ್ಞಾನ ಬಲವು ಆತ್ಮನಿಗೆ ವಿಶೇಷಣ ಅದಕ್ಕೆ ಆ ಫಲ ಯಾರಿಗೆ ಯಾವ ರೂಪದಲ್ಲಿ ಬರ್ತೈತಿ ಅಂತ ನಾಳೆ ನೀವು ಸಮಸ್ಯೆ ವಿವೇಕ ಮಾಡೋಣ ಅಂತ ಹೇಳಿ